Hello, hi Archana ಅವರೇ, hi. Hello, hi Archana ಅವರೇ, hi. ಬಸವರಾಜು, ತೇಜಸ್, ತೇಜು, hi. ಕ್ಲಾಸ್ ಹೋಗಿದೆ, ಕ್ಲಾಸ್ ಯಾರು ಸ್ಟಾರ್ಟ್ ಆಗಿದೆ. ನಾನು ಜ್ಯೋತಿದವಳು, ನಾನು ಜ್ಯೋತಿದವಳು, ಕ್ಲಾಸ್ ಈಗ ಸ್ಟಾರ್ಟ್ ಆಗಿದೆ. ಹಾಯ್ ಬಸವರಾಜ್ ಅವರೇ, ಶ್ರೀಕೆ ಹಾಯ್, ಸುನೀಲ್ ಹಾಯ್. Toxic Gaming, hi, hi, hi. Hansi, hi. DSB, hello, hello. Hansi, MB, hi. So, ಎಲ್ಲರೂ ಹೇಗಿದ್ದೀರಾ? Everybody fine? So, screen correct visible ಆಗ್ತಾ ಇದೆಯಲ್ಲ? Is that correct? Properly visible, right? Screen. Everyone, hi. Okay, we'll start, guys. Start ಮಾಡೋಣ. ಯಾಕೆ ಇನ್ನು ಈ ಕಡೆ ಮಾಪಲ್ಲಿ ಬಂದಿಲ್ಲ ಜನರು? ಸ್ಟೂಡೆಂಟ್ಸ್ ಯಾಕೆ ಬಂದಿಲ್ಲ ಇನ್ನು? ಪೂಜಾ ಗೋಡೆ, hi. Start, guys. So, ಯಾರ್ಯಾರು ಆಮೇಲೆ ರೆಕಾರ್ಡಿಂಗ್ ಸೆಷನ್ ನೋಡ್ಕೊಳ್ಳಿ. ಫಸ್ಟ್ ಸ್ಟಾರ್ಟ್ ಮಾಡ್ಬಿಡೋಣ. Then we'll see. Is that fine? ಸ್ಟಾರ್ಟ್ ಮಾಡೋಣ. ಒಂದೇ ನಿಮಿಷ. One minute, guys. Good afternoon, Abhishek. Good afternoon. You guys will start. Yeah. So constitution ಬಗ್ಗೆ ಕ್ಲಾಸ್ ಮಾಡಿರಲಿಲ್ಲ. ಸೊ ನಾನು ಬರೀ ಕರೆಂಟ್ ಅಫೇರ್ಸ್ ಬಗ್ಗೆ ಹೋಗ್ತಾ ಇದ್ದೆ. ಸೊ ಕಾನ್ಸ್ಟಿಟ್ಯೂಷನ್ ಇಸ್ ಈಕ್ವಲ್ ಇಂಪಾರ್ಟೆಂಟ್ ಆಕ್ಚುಲಿ. ಸೊ ಕಾನ್ಸ್ಟಿಟ್ಯೂಷನ್ ಆಲ್ಸೋ ವೆರಿ ಈಕ್ವಲಿ ಇಂಪಾರ್ಟೆಂಟ್. ಸೊ ದಟ್ಸ್ ವೈ ನಾನು ಏನು ಯೋಚನೆ ಮಾಡಿದೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಂದು 2 ಕ್ಲಾಸ್ ಮಾಡೋಣ. ಸೊ ಅದಾದ್ಮೇಲೆ ಕರೆಂಟ್ ಅಫೇರ್ಸ್ ನ ಫಿನಿಶ್ ಮಾಡೋಣ ಅಂತ ಅನ್ಕೊಂಡೆ. ಇಸ್ ಎವ್ರಿಬಡಿ ಫೈನ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಕ್ಲಾಸ್? ಸೊ ಐ ಥಾಟ್ ಸಮಥಿಂಗ್ ಲೈಕ್ ದಿಸ್, ಬಿಕಾಸ್ ಯಾವ್ದಾದ್ರು ಕ್ವಶನ್ಸ್ ಬಂದ್ರೆ ಕಾನ್ಸ್ಟಿಟ್ಯೂಷನ್ ಮೇಲೆ ಯಾವ್ದಾದ್ರು ಕ್ವಶನ್ಸ್ ಬಂದ್ರೆ you should able to you should capable to answer that. Okay, so that's why I'm just conducting today Indian constitution ಬಗ್ಗೆ. Is it fine? So I hope I was expecting like more students join after ಅನ್ಕೊಂಡಿದ್ದೆ. Still students join ಆಗಿಲ್ಲ. Let them join. So ಅಲ್ಲಿ ತನಕ ನಾವು ಸ್ಟಾರ್ಟ್ ಮಾಡೋಣ. Okay, so whole subject ಬಗ್ಗೆ profitability class questions class ಮಾಡಿ sure ಮಾಡ್ತೀನಿ. ಸೊ ತುಂಬಾ ಹತ್ರ ಇದೆ ಇದು ಎಕ್ಸಾಮ್ ತುಂಬಾ ಹತ್ರ ಇದೆ. ಸೊ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಾ ಹೋಗೋಣ. ಯಾಕಂದ್ರೆ ನಾನು ಜಿಕೆ ಸ್ವಲ್ಪ ತುಂಬಾ ಲೇಟ್ ಆಗ್ತದೆ. ಯಾಕಪ್ಪ ಅಂದ್ರೆ ನಾನು ಲೇಟ್ ಆಗಿ ಜಾಯ್ನ್ ಆದೆ. ಸೊ ದಟ್ಸ್ ವೈ ಇಟ್ ಬಿಕಮಿಂಗ್ ವೆರಿ ಲೇಟ್ ನೌ. ಸೊ ದಟ್ಸ್ ವೈ ಲೆಟ್ಸ್ ಸ್ಟಾರ್ಟ್. ಓಕೆ ಗೈಸ್, ಫೈನ್. ಸೊ ಫಸ್ಟ್ ನೋಡ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎವ್ರಿಬಡಿ ಆಸ್ ಎ ಇಂಡಿಯನ್ಸ್ ಫಸ್ಟ್ ಲೈಕ್ ವಿ ಶುಡ್ ನೋ ಅಬೌಟ್ ವಾಟ್ ಈಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ವಾಟ್ ಆರ್ ದಿ ಸೈಲೆಂಟ್ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸೊ ಮೇಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಇದೆಲ್ಲ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಸೊ ಫಸ್ಟ್ ಗೆ ನಾನು ಹೇಳ್ಬಿಡ್ತೀನಿ. ಸೊ ನಾನು ಇನ್ ಡೆಪ್ತ್ ಹೇಳಲ್ಲ. ಸೊ ನಾನು ಏನ್ ಹೇಳ್ತೀನಪ್ಪ, ಇನ್ ಡೆಪ್ತ್ ಹೇಳಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಟೀಚ್ ಓನ್ಲಿ ಆನ್ ದ ಸರ್ಫೇಸ್ ಲೆವೆಲ್. ಸೊ ಸರ್ಫೇಸ್ ಲೆವೆಲ್ ಟೀಚ್ ಮಾಡ್ತಾ ಹೋಗ್ತೀನಿ. ಸೊ ಪ್ಲೀಸ್ ಅಡ್ಜಸ್ಟ್ ವಿತ್ ದಟ್. ಸೊ ನಾನು ಇನ್ ಡೆಪ್ತ್ ಹೇಳ್ತಾ ಹೋದ್ರೆ ನಿಮ್ಗೆ ಏನಾಗುತ್ತೆ, ಲೈಕ್ ಒಂದು ನಿಮಗೆ ಅದು ಇಂಟ್ರೆಸ್ಟಿಂಗ್ ಬರುತ್ತೆ. ಸೊ ಯು ಮೈಟ್ ಡಿವಿಯೇಟ್ ಫ್ರಮ್ ಅದರ್ ಸಬ್ಜೆಕ್ಟ್ಸ್. ಸೊ ದಟ್ಸ್ ದ ಒನ್ ಪಾಸಿಬಿಲಿಟಿ. ಅದರ್ ಪಾಸಿಬಿಲಿಟೀಸ್ ಇಟ್ ಇಸ್ ನಾಟ್ ಹೆಲ್ಪ್ಫುಲ್ ಫಾರ್ ಯು ಗೈಸ್. ಸೊ PGCET ಗೆ ಹೆಲ್ಪ್ಫುಲ್ ಆಗಲ್ಲ. ಸೊ ದಟ್ಸ್ ವೈ ವಾಟ್ ಐ ಆಮ್ ಸಜೆಸ್ಟಿಂಗ್ ಯು ಗೈಸ್, ಒಂದು ಸರ್ಫೇಸ್ ಲೆವೆಲ್ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಅಟ್ ದ ಲಾಸ್ಟ್ ಕ್ಲಾಸ್ ಆದ್ಮೇಲೆ ಅಟ್ ದ ಎಂಡ್ ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್.
at the end if you have any doubts you can ask, but surface level ಹೇಳ್ತಾ ಹೋಗ್ತೀನಿ, in depth ಹೇಳಲ್ಲ. So fine everybody, yeah. First ನೋಡ್ರಿ, so there are totally, first ನೆನ್ಪಿಟ್ಕೊಳ್ಳಿ, there are totally 25 parts are there in constitution. How many parts? 25 parts. ಸೊ ನಾನು ಇಂಪಾರ್ಟೆಂಟ್ ಪಾರ್ಟ್ಸ್ ಯಾವ್ದಾದ್ರು ಎಕ್ಸಾಮ್ಗೆ ಬರುವಂತ ಪಾಸಿಬಿಲಿಟೀಸ್ ಯಾವುವು, ಇಂಪಾರ್ಟೆಂಟ್ ಪಾರ್ಟ್ಸ್ ಯಾವ್ಯಾವು ಅಂತ ಹೇಳ್ತಾ ಹೋಗ್ತೀನಿ. ಸೊ ಅದ್ರ ಬಗ್ಗೆ ಅಷ್ಟೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಫೈನ್. ಸೊ ಫಸ್ಟ್ ಪಾರ್ಟ್ ನೋಡಿ, ಫಸ್ಟ್ ಪಾರ್ಟ್ ದ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ. ಸ್ವಲ್ಪ ನೆನ್ಪಿಟ್ಕೊಳ್ಳಿ, ನಾನು ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಅದ್ರದ್ದು ಆರ್ಟಿಕಲ್ ಬರ್ಕೊಳ್ತಾ ಹೋಗ್ರಿ, ಆರ್ಟಿಕಲ್ ಬರ್ಕೊಳ್ತಾ ಹೋಗ್ರಿ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಫೈನ್. ಸೊ ಫಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರು ಕಮೆಂಟ್ ಮಾಡ್ತಾ ಇರ್ತೀರಾ, ಇಲ್ಲ ಜಿಯೋ ಅಕಾಡೆಮಿ ಆಪ್ ಅಲ್ಲಿ ಆಗ್ಲಿ ಅಥವಾ ನಾನು ಯೂಟ್ಯೂಬ್ ಅಲ್ಲಿ ಆಗ್ಲಿ, ಐ ಆಮ್ ಜಸ್ಟ್ ಇಟ್ಸ್ ರಿಕ್ವೆಸ್ಟ್. ಸೊ ನಾನು ಕ್ಲಾಸ್ ಹೇಳುವಾಗ ಸರ್ ಈ ಕ್ಲಾಸ್ ಮಾಡಿ ಆ ಕ್ಲಾಸ್ ಮಾಡಿ ಅಂತ ಹೇಳ್ಬೇಡಿ. ಸೊ ವಿ ಆರ್ ಹ್ಯಾವಿಂಗ್ ಅ ಟೆಲಿಗ್ರಾಮ್ ಗ್ರೂಪ್ ಅಂಡ್ ವಿ ಆರ್ ಹ್ಯಾವಿಂಗ್ ನನ್ನ ನಂಬರ್ ಕೂಡ ಇದೆ. ಸೊ ಪರ್ಸನಲ್ ಆಗಿ ನಾನು ಟೆಲಿಗ್ರಾಮ್ ಅಲ್ಲಿ ಕೂಡ ಈ ಕ್ಲಾಸ್ ಬಗ್ಗೆ ಮೆನ್ಷನ್ ಮಾಡಿ ಸರ್ ಈ ಕ್ಲಾಸ್ ಬಗ್ಗೆ ತಗೊಳ್ಳಿ ಅಂದ್ರೆ ಐ ಆಮ್ ಏಬಲ್ ಟು ಟೇಕ್. ಬಟ್ ನೀವು ನಾನು ಮೊನ್ನೆ ಕ್ಲಾಸ್ ಅಲ್ಲಿ ಹೇಳಿದಾಗ ಈ ಮಧ್ಯೆ ನೀವು ಈ ಕ್ಲಾಸ್ ಮಾಡಿ ಆ ಕ್ಲಾಸ್ ಮಾಡಿ ಅಂದ್ರೆ ಡಿವೇಟ್ ಆಗ್ಬಿಡುತ್ತೆ. ಯಾ ಅಂಡರ್ಸ್ಟ್ಯಾಂಡ್, ಈಗ ಆ ಕ್ಲಾಸ್ ಮಾಡಬೇಕು ಅನ್ನೋದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾಕಂದ್ರೆ ಜನರಲ್ ಅವೇರ್ನೆಸ್ ಕ್ಲಾಸ್ ಏನಿದೆ ತುಂಬಾ ಏನು ಇಟ್ಸ್ ಅ ಲೆಂದಿ ಟಾಪಿಕ್, ಇಟ್ಸ್ ಅ ಲೆಂದಿ ಸಬ್ಜೆಕ್ಟ್. ನಾನು ಯಾವ್ದು ಮಾಡಿದ್ರು ಕಡಿಮೆನ ಅನ್ಸೋದು. ಸೊ ನಾನು ಎಕ್ಸಾಮ್ಗೆ ಯಾವ್ದು ಇಂಪಾರ್ಟೆಂಟ್ ಅದು ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನಿಮ್ದು ಕರೆಕ್ಟ್. ಸೊ ನನಗೆ ಕಂಪ್ಲೀಟ್ನೆಸ್ ಬೇಕು, ಸಿಲೆಬಸ್ ಕಂಪ್ಲೀಟ್ ಮಾಡಿದೀನಿ ಅಂತ ನಿಮ್ಗೆ ಅನಿಸ್ಬೇಕು. ಸೊ ದಟ್ಸ್ ವೈ ಯು ಆರ್ ಗೋಯಿಂಗ್ ಟು ಆಸ್ಕ್ ಮೀ. ಸೊ ದಟ್ ಇಸ್ ಕಂಪ್ಲೀಟ್ಲಿ ಓಕೆ, ಬಟ್ ನಾಟ್ ಇನ್ ದ ಮಿಡಲ್ ಆಫ್ ದ ಕ್ಲಾಸ್. ಸೊ ಮಿಡಲ್ ಆಫ್ ದ ಕ್ಲಾಸ್ ನಲ್ಲಿ ಹೇಳಕ್ ಹೋಗ್ಬಿಡಿ. ಟೆಲಿಗ್ರಾಮ್ ಅಲ್ಲಿ ನನಗೆ ಈ ಕ್ಲಾಸ್ ಮಾಡಿ ಅಂತ ನೀವು ಮೆಸೇಜ್ ಮಾಡಿ. ಸೊ ಬಟ್ ನಾನು ಅದರಲ್ಲಿ ರಿವ್ಯೂ ಮಾಡಿ ಯಾವ ಕ್ಲಾಸ್ ಮಾಡಿದ್ರೆ ಇಂಪಾರ್ಟೆಂಟ್, ಯಾವ ಕ್ಲಾಸ್ ಮಾಡಿದ್ರೆ ಒಳ್ಳೇದು ಅಂತ ನೋಡ್ಬಿಟ್ಟು ಆ ಕ್ಲಾಸ್ ಮಾಡ್ತೀನಿ. ಸೊ ನಾನು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕ್ಲಾಸ್ ಮಾಡಿರ್ಲಿಲ್ಲ. ಸೊ ಮೊನ್ನೆ ಕ್ಲಾಸ್ ಅಲ್ಲಿ ತುಂಬಾ ಜನ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೆಲವರು ಬಟ್ ಕೆಲವೊಬ್ರು ಏನ್ ಮಾಡ್ತಾರೆ ಅದ್ರ ಬಗ್ಗೆ ಕ್ವಶನ್ ಕೇಳ್ತಾ ಹೋದ್ರು. ಸೊ ಐ ಫೈಟ್ ಓಕೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಂದು ಕ್ಲಾಸ್ ಮಾಡಬೇಕು, ಒಂದು ಅಥವಾ ಎರಡು ಕ್ಲಾಸ್ ಮಾಡಬೇಕು ಅಂತ ಅನ್ಸಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಟಾಪಿಕ್ ತಗೊಂಡಿದ್ದೀನಿ. ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಮೀ. ಸೊ ಐ ಆಮ್ ಟುಡೇ ಬ್ರಿಂಗಿಂಗ್ ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ಬಿಕಾಸ್ ಬೇರೆ PGCET ಎಕ್ಸಾಮ್ ಪ್ರಿಪರೇಷನ್ ಮಾಡೋ ಕ್ಲಾಸಸ್ ನೀವು ನೋಡಿದ್ರೆ ಯಾರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇಷ್ಟು ಡೆಪ್ತ್ ಆಗಿ ಯಾರು ಮಾಡಕ್ ಹೋಗಲ್ಲ. ಸೊ ಒಂದು ಸರ್ಫೇಸ್ ಲೆವೆಲ್ ಫಸ್ಟ್ ನಾನು ಹೇಳಿದೆ, ಆ ಸರ್ಫೇಸ್ ಲೆವೆಲ್ ಹೇಳ್ತಾ ಹೋಗ್ಬಿಡ್ತಾರೆ. ಸೊ ನಾನು ಇನ್ ಡೆಪ್ತ್ ಆಗಿ ಪ್ರತಿಯೊಂದು ಕ್ಲಾಸ್ ಯಾಕೆ ಮಾಡ್ತಾ ಇದ್ದೇನೆ, ದಿಸ್ ಇಸ್ ದ ಮೇನ್ ರೀಸನ್. ಸೊ ಪ್ಲೀಸ್ ಇಟ್ಸ್ ಜಸ್ಟ್ ಅ ರಿಕ್ವೆಸ್ಟ್ ಗೈಸ್, ಡೋಂಟ್ ಕಮೆಂಟ್ between the class. If you have any doubts related to this subject, you can ask. But ಈ ಕ್ಲಾಸ್ ಆ ಕ್ಲಾಸ್ ಅಂತ ಹೇಳಕ್ ಹೋಗ್ಬೇಡಿ. ನೆಕ್ಸ್ಟ್ ಕ್ಲಾಸ್ ಮುಗಿದ ತಕ್ಷಣ ಈ ಕ್ಲಾಸ್ ಮಾಡಿ ಅಂದ್ರೆ ಹೇಳ್ತಾರೆ, ನಾನು ಅದನ್ನು ತಗೊಂಡು ಕ್ಲಾಸ್ ಮಾಡ್ತೀನಿ. ಇಸ್ ದಟ್ ಫೈನ್ ಗೈಸ್? ಎವ್ರಿಬಡಿ ಫೈನ್? ಯಾ. ಸೊ ಪಾರ್ಟ್ 1 ನೋಡ್ರಿ. ಪಾರ್ಟ್ 1 ದ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ ಆರ್ಟಿಕಲ್ 1 to 4 ಬರ್ಕೊಳ್ತಾ ಹೋಗ್ರಿ. ಸೊ ದ ಯೂನಿಯನ್ ಪಾರ್ಟ್ 1 ದ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ ದಟ್ ಇಸ್ ಬಿಟ್ವೀನ್ ಆರ್ಟಿಕಲ್ 1 to ಆರ್ಟಿಕಲ್ 4. ನೆಕ್ಸ್ಟ್ ನೋಡ್ರಿ ಪಾರ್ಟ್ 2. ಸೊ ಪಾರ್ಟ್ 2 ದಲ್ಲಿ ಏನಿದೆ, ಸಿಟಿಸನ್ಶಿಪ್, ನಾಗರಿಕತೆ, ಸಿಟಿಸನ್ಶಿಪ್ ಅಥವಾ ಪೌರತ್ವ ಅಂತ ಹೇಳ್ಬೋದು. ಸೊ ಆರ್ಟಿಕಲ್ 5 to 11, ಆರ್ಟಿಕಲ್ 5 to 11 ರಿಲೇಟೆಡ್ ಟು ಪಾರ್ಟ್ 2 ದಟ್ ಇಸ್ ಸಿಟಿಸನ್ಶಿಪ್, ಆರ್ಟಿಕಲ್ 5 to 11. ಸೊ ಇದೆಲ್ಲ ನಿಮ್ಗೆ ದಿಸ್ ಆಲ್ ಆರ್ ನಾಟ್ ಮಚ್ ಇಂಪಾರ್ಟೆಂಟ್. ಸೊ ನಿಮಗೆ ಆಸ್ ಎ ಇಂಡಿಯನ್ ಸಿಟಿಸನ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಬಟ್ ಎಕ್ಸಾಮ್ ರಿಲೇಟೆಡ್ ನಾಟ್ ಮಚ್ ಇಂಪಾರ್ಟೆಂಟ್, ಡೋಂಟ್ ವರಿ. ಬಟ್ ಅದನ್ನ ನೋಡೋಣ. ಪರ್ಸನ್ ಅಂದ್ರೆ ಸಿಟಿಸನ್ಶಿಪ್ ನ ಯಾವ ರೀತಿ ಕೊಡಬೇಕು, ಯಾವ್ಯಾವ ವೇ ಒಳಗಡೆ ಸಿಟಿಸನ್ಶಿಪ್ ಕೊಡ್ತಾರೆ. ದ ವೇ ದ ಇಂಡಿಯನ್ ಗವರ್ಮೆಂಟ್ ಇಸ್ ಗೋಯಿಂಗ್ ಟು ಗಿವ್ ಯು ಸಿಟಿಸನ್ಶಿಪ್ ಐದರ್ ಟು ಇಂಡಿಯನ್ಸ್ ಆರ್ ಔಟ್ಸೈಡರ್ಸ್. ಸೊ ಇಂಡಿಯನ್ಸ್ಗೆ ಅಥವಾ ಔಟ್ಸೈಡರ್ಗೆ ಯಾವ ಯಾವ ರೀತಿಯಲ್ಲಿ ಸಿಟಿಸನ್ಶಿಪ್ ಕೊಡ್ತಾರೆ. ಸೊ ಅದರಲ್ಲಿ ಅದು ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿದೆ ಅಂಡರ್ ಸಿಟಿಸನ್ಶಿಪ್ ಪಾರ್ಟ್ 2 ದಲ್ಲಿ. ಸೊ ಫಸ್ಟ್ ನೋಡಿ, ದ ಪರ್ಸನ್ ಹೂ ಡೊಮಿಸೈಲ್ಡ್ ಇನ್ ಇಂಡಿಯಾ, ಅಂದ್ರೆ ಪರ್ಸನ್ ಇಂಡಿಯಾದವರೇ ಆಗಿರೋದ್ರಿಂದ, ಸೊ ನಾನು ಇಂಡಿಯನ್, ಸೊ ನನಗೆ ಸಿಟಿಸನ್ಶಿಪ್ ಆಟೋಮೆಟಿಕಲಿ ಬರುತ್ತೆ. ಸೊ ದ ಪರ್ಸನ್ ಡೊಮಿಸೈಲ್ಡ್ ಇಂಡಿಯಾ ಅಂದ್ರೆ ರಿಲೇಟೆಡ್ ಟು ಇಂಡಿಯಾ, ಅವ್ರಿಗೆ ಸಿಟಿಸನ್ಶಿಪ್ ಸಿಗುತ್ತೆ. ನೆಕ್ಸ್ಟ್ ಪರ್ಸನ್ ಮೈಗ್ರೇಟೆಡ್ ಫ್ರಮ್ and to Pakistan. So it is not only related to Pakistan, it is all related to all other countries. You can say all other countries also. Fine. So person migrated from ಅಂದ್ರೆ ಬೇರೆ ದೇಶದಿಂದ ಇಂಡಿಯಾಗೆ ಬಂದಿದ್ರೆ, ಇಂಡಿಯಾದಿಂದ ಬೇರೆ ದೇಶಕ್ಕೆ ಹೋಗಿದ್ರೆ, ಫೈನ್. ಸೊ ಅವ್ರಿಗೆ ಯಾವ ರೀತಿ ಸಿಟಿಸನ್ಶಿಪ್ ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ person of Indian origin residing in foreign countries. Person of Indian origin residing in foreign countries. So person of Indian origin or Indian, but I am residing in other country. So ಯಾವ ರೀತಿ ಸಿಟಿಸನ್ಶಿಪ್ ಕೊಡಬೇಕು, ಯಾವ ರೀತಿ ಸಿಟಿಸನ್ಶಿಪ್ ಅವರಿಂದ ಕಸ್ಕೋಬೇಕು. So these are all other ways of giving citizenship or taking away the citizenship. Acquisition and termination of a citizenship under Citizenship Act. So this is not much important. Don't worry about this all 3 points. This all 4 points is not much important to you guys. ಸೊ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾರೆ ಅವ್ರಿಗೆ ಇಂಪಾರ್ಟೆಂಟ್ ಇರುತ್ತೆ. ಸೊ ಇದು ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ. ಫಸ್ಟ್ ಪಾರ್ಟ್ ನಿಮಗೆ ಪಾರ್ಟ್ ನೆನ್ಪಿಟ್ಕೊಡ್ರಿ. ಸೊ ಪಾರ್ಟ್ 1 ಯೂನಿಯನ್ ಅಂಡ್ ಟೆರಿಟರಿ, ಪಾರ್ಟ್ 2 ಸಿಟಿಸನ್ಶಿಪ್ ಅಂಡ್ ಸಿಟಿಸನ್ಶಿಪ್, ದಟ್ ಇಸ್ ಆರ್ಟಿಕಲ್ 5 to ಆರ್ಟಿಕಲ್ 11. ಫೈನ್. ಸೊ ಫೈನ್, ನಾನು ಒಂದು ಮಾತು ಹೇಳ್ಬಿಡ್ತೀನಿ. ಯಾ ವಿಲ್ ಲೀವ್ ದಟ್. ನೆಕ್ಸ್ಟ್ ಹೇಳ್ತೀನಿ, ನೆಕ್ಸ್ಟ್ ಮುಂದೆ ಹೇಳ್ತೀನಿ. ಓಕೆ. ಸೊ ನೆಕ್ಸ್ಟ್ ನೋಡ್ರಿ ಪಾರ್ಟ್ 3. ಪಾರ್ಟ್ 1 ನೋಡಿದ್ವಿ, ಪಾರ್ಟ್ 2 ನೋಡಿದ್ವಿ, ಪಾರ್ಟ್ 3 ನೋಡ್ರಿ. ಫಂಡಮೆಂಟಲ್ ರೈಟ್ಸ್. Article 12 to Article 35. Article 12 to Article 35. So fundamental rights, there are lot of fundamental rights. Article 12 to Article
starting from article 14 to article 32 ತನಕನು, article 14 to article 32 ತನಕನು there are hundreds of rights, you are having hundreds of rights. So one right to equality ಒಳಗಡೆ many rights are ಬರುತ್ತೆ. right to freedom of expression ಅಲ್ಲಿ ತುಂಬಾ ರೈಟ್ಸ್ ಬರುತ್ತೆ. ಸೊ ಯು ಹ್ಯಾವ್ n number of rights. ಓಕೆ, n number of rights. ನಿಮಗೆ ಇಂಪಾರ್ಟೆಂಟ್ ಆರ್ಟಿಕಲ್ ಫಂಡಮೆಂಟಲ್ ರೈಟ್ ಆರ್ಟಿಕಲ್ 12 to article 35 ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. Fine. So part 1 ಬಂದ್ಬಿಟ್ಟು union and its territory, that is article 1 to 4. Next to citizenship, article 5 to 11. Next to part 3 fundamental rights, that is article 12 to article 35. article 12 ಮತ್ತೆ article 35 it is not at all related to your fundamental right. It means article 12 ಏನ್ ಹೇಳುತ್ತೆಪ್ಪ, article 12 ನಿಮಗೆ ಏನ್ ಹೇಳುತ್ತೆ? So it is going to tell the definition of what is state. ಸ್ಟೇಟ್ ಅಂದ್ರೆ ಏನು ಅನ್ನೋದೊಂದು ಡೆಫಿನೇಷನ್ ಹೇಳುತ್ತೆ. ಸೊ ನಾನು ಹಿಂದಿನ ಕ್ಲಾಸ್ ನಲ್ಲಿ ಸ್ಟೇಟ್ ಅಂದ್ರೆ ಏನು ಅಂತ ಹೇಳಿದೀನಿ. ಗೈಸ್ ಐ ಆಮ್ ಗೋಯಿಂಗ್ ಬಿಟರ್ ಫಾಸ್ಟರ್, ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ. ಸೊ ಇನ್ನು ಟಾಪಿಕ್ಸ್ ಕವರ್ ಮಾಡೋದು ಇರೋದ್ರಿಂದ ನಾನು ಸ್ವಲ್ಪ ಫಾಸ್ಟ್ ಹೋಗ್ತಿದ್ದೀನಿ. ಇಫ್ ಯು ಫೆಲ್ಟ್ ಎನಿ ಟೈಮ್ ಇಫ್ ಯು ಫೆಲ್ಟ್ ಫಾಸ್ಟ್ ಆದ್ರೆ ನನಗೆ ಹೇಳಿ, ನಾನು ಸ್ಲೋ ಮಾಡ್ತೀನಿ. ಆಲ್ರೈಟ್, ಸೊ ಫೈನ್. ಸೊ ಆರ್ಟಿಕಲ್ 12 ಏನ್ ಹೇಳುತ್ತೆ? ಇಟ್ ಇಸ್ ಗೋಯಿಂಗ್ ಟು ಟೆಲ್ ದ ಡೆಫಿನೇಷನ್ ಆಫ್ ವಾಟ್ ಈಸ್ ಸ್ಟೇಟ್. ಸೊ ವಾಟ್ ಈಸ್ ಸ್ಟೇಟ್ ದೆನ್? ಸೊ ಯಾರು ಗೊತ್ತಾ ವಾಟ್ ಈಸ್ ಸ್ಟೇಟ್? ಆರ್ಟಿಕಲ್ 12 ವಾಟ್ ಈಸ್ ಸ್ಟೇಟ್? Article 12, what is state? Anybody knows what is state? What is state? Anybody knows what is state? State andre ಏನು? ಬರ್ಕೊಳ್ಳಿ. The state means whether the government of India, state means whether government of India, government of states, government of India, governments of states, Parliament of India, legislative assembly, or any other organization which is within India or outside India, but which is within the control of government of India. So ನಾನು ಹೇಳಿದೆ, ಇನ್ನೊಂದ್ಸತಿ ಹೇಳ್ತೀನಿ. State means government of India, government of state government, Parliament of India, legislative assembly, or any other organization which is within India or outside the India, but which is within the control of government of India. So what is the meaning of within India or outside India? So for example, if you can see example, okay, ಯಾವ್ದಾದ್ರು Indian embassy in Pakistan. So Indian embassy in Pakistan, fine. So Indian embassy ಪಾಕಿಸ್ತಾನದಲ್ಲಿದೆ, ಬಟ್ ಅದು ಗವರ್ಮೆಂಟ್ ಆಫ್ ಇಂಡಿಯಾದು ಅದು ಎಂಬಸಿ. ಸೊ ಅದು ಇಂಡಿಯಾ ಬಿಟ್ಟು ಹೊರಗಡೆ ಇದ್ರೂ ಕೂಡ ಅದು ಗವರ್ಮೆಂಟ್ ಆಫ್ ಇಂಡಿಯಾ ಕಂಟ್ರೋಲ್ ನಲ್ಲೇ ಇದೆ. ಸೊ ಸ್ಟೇಟ್ಗೆ ನಾವು ಯಾವ ಒಂದು ಥಿಂಗ್ ನ ಸ್ಟೇಟ್ ಅಂತ ಕರಿಬೇಕು? ಸೊ ಫಸ್ಟ್ ಗವರ್ಮೆಂಟ್ ಆಫ್ ಇಂಡಿಯಾನ ಸ್ಟೇಟ್ ಅಂತ ಕರಿಬೇಕು, ಗವರ್ಮೆಂಟ್ ಆಫ್ ಸ್ಟೇಟ್ಸ್ ನ ಸ್ಟೇಟ್ಸ್ ಅಂತ ಕರಿಬೇಕು, ಪಾರ್ಲಿಮೆಂಟ್ ಆಫ್ ಇಂಡಿಯಾನ ಸ್ಟೇಟ್ ಅಂತ ಕರಿಬೇಕು, ರೈಟ್. ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿನ ಸ್ಟೇಟ್ ಅಂತ ಕರಿಬೇಕು, ಆರ್ ಎನಿ ಅದರ್ ಆರ್ಗನೈಸೇಷನ್, ಯಾವುದೇ ಆರ್ಗನೈಸೇಷನ್ ಇರಲಿ, ಅದು ಇಂಡಿಯಾದಲ್ಲಿ ಇರಲಿ, ಇಂಡಿಯಾ ಬಿಟ್ಟು ಹೊರಗಡೆ ಇರಲಿ, ಬಟ್ ಅದು ಇಂಡಿಯನ್ ಗವರ್ಮೆಂಟ್ ಕಂಟ್ರೋಲ್ ದಲ್ಲಿ ಇರಬೇಕು. ಎಕ್ಸಾಂಪಲ್ ಎಂಬಸಿ, ಫೈನ್. ಫಾರ್ ಎಕ್ಸಾಂಪಲ್ ಈಗ ವಿಪ್ರೋ ತಗೋರಿ. ಸೊ ವಿಪ್ರೋ ಕಂಪನಿ ಇಂಡಿಯಾದಲ್ಲಿ ಇರೋದು, ಅದು ವಿಪ್ರೋ ಕಂಪನಿ. ಸೊ ಇಂಡಿಯಾ ಬಿಟ್ಟು ಬೇರೆ US ಒಳಗಡೆ ವಿಪ್ರೋ ಕಂಪನಿ ಇದೆ ಅಂತ ತಿಳ್ಕೊಡ್ರಿ, ಒಂದು ಬ್ರಾಂಚ್ ಇದೆ ಅಂತ ತಿಳ್ಕೊಡ್ರಿ. ಬಟ್ ದಟ್ ಈಸ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಅದು ಗವರ್ಮೆಂಟ್ ಆಫ್ ಇಂಡಿಯಾ ಕಂಟ್ರೋಲ್ ದಲ್ಲಿ ಇಲ್ಲ, ಅದು ಆ ದೇಶದ ಗವರ್ಮೆಂಟ್ ಆಫ್ ಇಂಡಿಯಾ, ಆ ದೇಶದ ಗವರ್ಮೆಂಟ್ ಕಂಟ್ರೋಲ್ ದಲ್ಲಿ ಇದೆ. ಸೊ ವಿಚ್ ಇಸ್ ನಾಟ್ ದ ಸ್ಟೇಟ್. ಅರ್ಥ ಆಗ್ತಾ ಇದೆಯಾ? ಸೊ ಯಾವ ಆರ್ಗನೈಸೇಷನ್ ಅದು ಇಂಡಿಯಾದಲ್ಲಿ ಇರಬಹುದು ಅಥವಾ ಇಂಡಿಯಾ ಬಿಟ್ಟು ಹೊರಗಡೆ ಇರಬಹುದು, ಬಟ್ ಅದು ಗವರ್ಮೆಂಟ್ ಆಫ್ ಇಂಡಿಯಾ ಕಂಟ್ರೋಲ್ ದಲ್ಲಿ ಇರಬೇಕು. ಸೊ ಅದನ್ನ ಸ್ಟೇಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಸಬ್ ರಿಜಿಸ್ಟರ್ ಆಫೀಸ್ ಇಸ್ ಅ ಸ್ಟೇಟ್, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಸ್ ಅ ಸ್ಟೇಟ್, ಫೈನ್. ಸೊ ಸ್ಟಾಟಿಸ್ಟಿಕಲ್ ಆಫೀಸ್ ಇಸ್ ಅ ಸ್ಟೇಟ್, ಫೈನ್. ಇನ್ನು ಮೆನಿ ಅದರ್ ಗವರ್ಮೆಂಟ್ ಆಫೀಸಸ್ ಆರ್ ಸ್ಟೇಟ್ಸ್. ಸೊ ಅಂದ್ರೆ ಏನು? ಸ್ಟೇಟ್ ಮೀನ್ಸ್, ಸೊ ಆರ್ಟಿಕಲ್ 12 ಅನ್ನು ಹೇಳಿದರೆ ದ ಡೆಫಿನೇಷನ್ ಆಫ್ ಸ್ಟೇಟ್. ಆರ್ಟಿಕಲ್ 12 ಸ್ಟೇಟ್ಸ್ ದ ಡೆಫಿನೇಷನ್ ಆಫ್ ಸ್ಟೇಟ್.
ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೇಟ್ ಅಂದ್ರೆ ಏನು? ಗವರ್ಮೆಂಟ್ ಆಫ್ ಇಂಡಿಯಾ ಬರ್ಕೊಡ್ರಿ. ಗವರ್ಮೆಂಟ್ ಆಫ್ ಇಂಡಿಯಾ, ಗವರ್ಮೆಂಟ್ ಆಫ್ ಸ್ಟೇಟ್ಸ್, ಪಾರ್ಲಿಮೆಂಟ್ ಆಫ್ ಇಂಡಿಯಾ. ನೆನಪಿಡ್ಬೇಕು, ತಲೆಯಲ್ಲಿ ಟಕ್ ಟಕ್ ಅಂತ ಹೋಗ್ಬೇಕು. ಪಾರ್ಲಿಮೆಂಟ್ ಆಫ್ ಇಂಡಿಯಾ, legislative assembly, or any other organization which is within India or outside India, but which is within the control of government of India. Government of India control ದಲ್ಲಿ ಇದ್ರೆ ಅದನ್ನ ಸ್ಟೇಟ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿವರೆಗೂ ಅರ್ಥ ಆಯ್ತಾ ಎಲ್ರಿಗೂ? ಇಸ್ ಇಟ್ ಫೈನ್ ಆಲ್ ಆಫ್ ಯು ಗೈಸ್? ಅರ್ಥ ಆಯ್ತಾ? ವೆರಿ ಗುಡ್. ಚಲೋ. ಸೊ ಆರ್ಟಿಕಲ್ 12 ಅಂತ ಹೇಳುತ್ತೆ. ಸೊ ಅಂದ್ರೆ ನೋಡ್ರಿ, ಪಾರ್ಟ್ 3 ನಲ್ಲಿ ಯಾವ್ದಿದೆ? ಫಂಡಮೆಂಟಲ್ ರೈಟ್ಸ್ ಇದೆ. ಪಾರ್ಟ್ 3 ಅಲ್ಲಿ ಪಾರ್ಟ್ 3 ಫಂಡಮೆಂಟಲ್ ರೈಟ್ಸ್, ಆರ್ಟಿಕಲ್ 12 ಟು ಆರ್ಟಿಕಲ್ 35 ಬರ್ಕೋರಿ. ಆರ್ಟಿಕಲ್ 12 ಟು ಆರ್ಟಿಕಲ್ 35 ಸ್ಟೇಟ್ಸ್ ಅಬೌಟ್ ಫಂಡಮೆಂಟಲ್ ರೈಟ್ಸ್. ಫೈನ್. ನೆಕ್ಸ್ಟ್ ನೋಡ್ರಿ, ಪಾರ್ಟ್ 4 ಕಲರ್ ಚೇಂಜ್ ಮಾಡೋಣ. ಪಾರ್ಟ್ 4 ನೋಡ್ರಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಯು ಕ್ಯಾನ್ ಸೇ DPSP. Short form is DPSP, Directive Principle of State Policy. So example ಕೇಳಬಹುದು, what is the motto of DPSP? What is the main goal of DPSP? The main goal of DPSP is to establish welfare state. ಬರ್ಕೊಳ್ಳಿ. What is the real motto of Directive Principle of State Policy? Welfare state ನ ಎಸ್ಟಾಬ್ಲಿಷ್ ಮಾಡೋದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಮೇನ್ ಮೋಟೋ. ಸೊ ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ? ಗವರ್ನಮೆಂಟ್ ಎಸ್ಟಾಬ್ಲಿಷ್ ಮಾಡಬೇಕು. ವೆದರ್ ಇಟ್ ಇಸ್ ಅ ಯೂನಿಯನ್ ಗವರ್ನಮೆಂಟ್ ಆರ್ ಸೆಂಟ್ರಲ್ ಗವರ್ನಮೆಂಟ್ ಆರ್ ಸ್ಟೇಟ್ ಗವರ್ನಮೆಂಟ್, ಬಟ್ ವೆಲ್ಫೇರ್ ಸ್ಟೇಟ್ ನ ಯಾರು ಎಸ್ಟಾಬ್ಲಿಷ್ ಮಾಡಬೇಕು? ಗವರ್ನಮೆಂಟ್ ಎಸ್ಟಾಬ್ಲಿಷ್ ಮಾಡಬೇಕು. ಸೊ ಅಂದ್ರೆ ಗವರ್ನಮೆಂಟ್ ರೆಸ್ಪಾನ್ಸಿಬಿಲಿಟಿ ಏನು? ಟು ಇಂಪ್ಲಿಮೆಂಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಸೊ ಹೆಂಗ್ ಇಂಪ್ಲಿಮೆಂಟ್ ಮಾಡಬೇಕು? ಬೈ ಎಸ್ಟಾಬ್ಲಿಷಿಂಗ್ ವೆಲ್ಫೇರ್ ಸ್ಟೇಟ್. ಸೊ ಇನ್ ಕೇಸ್ ಗವರ್ನಮೆಂಟ್ ಆಫ್ ಇಂಡಿಯಾ ಆರ್ ಗವರ್ನಮೆಂಟ್ ಆಫ್ ಸ್ಟೇಟ್ಸ್ ವೆಲ್ಫೇರ್ ಸ್ಟೇಟ್ ನ ಎಸ್ಟಾಬ್ಲಿಷ್ ಮಾಡಿದ್ರಪ್ಪ ಅಂದ್ರೆ ಅವರು DPSP ನ ಫಾಲೋ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ಇನ್ ಡೆಪ್ತ್ ಬರುತ್ತೆ. ನೆಕ್ಸ್ಟ್ ಇನ್ ಡೆಪ್ತ್ ಬರುತ್ತೆ. ಸೊ ಅಂದ್ರೆ the real motto of directive principle of state policy is to establish what? To establish welfare state. Is that fine, guys? Is that fine? Next note, part 4A. Fundamental duties, article 51A. Article 51A. Please write down. Part 4. So part 1 union and its territory, part 2 citizenship, part 3 fundamental rights, part 4 directive principle of state policy. Part 4A ಯಾವ್ದಪ್ಪ? Fundamental duties. Part 4A fundamental duties, very very important. Okay, yeah. Next one, part 5th union. The union ಅಂದ್ರೆ ಕೇಂದ್ರ ಸರ್ಕಾರ, ಕೇಂದ್ರ, ಸೆಂಟರ್ ಅಂತ ಹೇಳ್ಬೋದು. ಸೊ the union adjust by article 52 to article 51 ಬರ್ಕೋರಿ. The union is from article 52 to article 151. Is that fine? Next note, the states 5th ada 6th note, the states, article 152 to article 237. 152 to article 237. It is related to states. Next, part 4 6th ada part 7th ನೋಡ್ರಿ. part 7th ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶ, ಯೂನಿಯನ್ ಟೆರಿಟರೀಸ್ ಬರ್ಕೋರಿ. part 7th ಯೂನಿಯನ್ ಟೆರಿಟರೀಸ್. part 8th panchayats. So ಯಾರ those who are from villages they know about panchayats. Fine. N2 panchayat. N2A municipalities ಅರ್ಬನ್ ಅಲ್ಲಿ ಇರುತ್ತೆ. ಸೊ ಹಾಗಾದ್ರೆ ಪಂಚಾಯತ್ಸ್ ರೂರಲ್ ಅಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ N2A ಅಂತ ಮಾಡಿದ್ದಾರೆ. ಸೊ N2B ನೋಡ್ರಿ, N2B ಕೋಆಪರೇಟಿವ್ ಸೊಸೈಟೀಸ್. N2B 8B part 8B cooperative societies. Is that fine? Next ನೋಡ್ರಿ, 10th scheduled and scheduled tribes or scheduled areas. I hope ಇಷ್ಟೊಂದು ಡೆಪ್ತ್ ನಿಮಗೆ ಕೇಳಕ್ ಹೋಗಲ್ಲ. ಸೊ ಅಪ್ ಟು ಪಾರ್ಟ್ 7th ಅಥವಾ 8th ತನಕ ನೆನ್ಪಿಟ್ಕೊಂಡ್ರೆ ಇಸ್ ಮೋರ್ ದನ್ ಇನಫ್. ಇದನ್ನ ನೆನ್ಪಿಟ್ಕೊಡ್ರಿ. which one? 15th one ನೆನ್ಪಿಟ್ಕೊಡ್ರಿ. 15th one ಎಲೆಕ್ಷನ್. ಯಾಕಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ, ಸೊ ಅದಕ್ಕೋಸ್ಕರ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಎಲೆಕ್ಷನ್ಸ್ ಆರ್ಟಿಕಲ್ 324 ಟು ಆರ್ಟಿಕಲ್ 329A ಬರ್ಕೋರಿ. ಆರ್ಟಿಕಲ್ 324 ಟು ಆರ್ಟಿಕಲ್ 329. ಸೊ ವಿಚ್ ಎವರ್ ಐ ಆಮ್ ಟೆಲಿಂಗ್, these are important, please write down. ಬರ್ಕೋರಿ, don't forget. Okay,
Don't forget. Don't forget. Elections, Article 324 to Article 329. 24 to 329. Next note. Emergency provisions. Emergency provisions. Very, very important. Emergency provision. Article 350 to Article 360. Emergency provision. There are three types of emergency. There are three types of emergency provisions. National emergency, state emergency, financial emergency. There are three types of national emergency. There are three types of emergencies are there. There are three types of emergency. First one, national emergency, state emergency. Next one is financial emergency. Three types of emergencies are there. Please write it down. Fine. Next to amendments on the amendments to the constitution. So amendments to the constitution. The amendments are replacing amendments to the constitution. Article 368. There are several types of amendments are there. I will tell you if it is required. I will tell you. So amendments to the constitution is related to Article 368. So you know Article 1, Part 1, Union and its territory. Part 2, citizenship. Part 3, fundamental rights. So Part 4, DPSP. Part 5, so Part 4A, fundamental duties. So Part 5, ಯೂನಿಯನ್ ಪಾರ್ಟ್ 6 ಟು ಸ್ಟೇಟ್ಸ್. ಸೊ ಈ ರೀತಿ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನಿಮಗೆ ಇಷ್ಟು ನೆನ್ಪಿಟ್ಕೊಂಡ್ರೆ ಅದ್ರ ಆರ್ಟಿಕಲ್ ನೆನ್ಪಿಟ್ಕೊಂಡ್ರೆ ಸಾಕು. ಅಪ್ ಟು ಪಾರ್ಟ್ 8 ತನಕ ಆರ್ಟಿಕಲ್ಸ್ ನೆನ್ಪಿಟ್ಕೊಂಡ್ರೆ ಸಾಕು. ಇಟ್ಸ್ ಮೋರ್ ದನ್ ಎನಫ್ ಟು ಗೈಸ್. ಇಸ್ ದಟ್ ಫೈನ್? ಅರ್ಥ ಆಗ್ತಿದ್ಯಾ? ವಿಲ್ ಮೂವ್ ಫರ್ದರ್. ಇಲ್ಲಿ ತನಕ ಅರ್ಥ ಆಯ್ತಾ? ದಿಸ್ ಇಸ್ ಇಂಟ್ರೊಡಕ್ಷನ್. ಸೊ ನಾನು ಎಲ್ಲಿವರೆಗೂ ಹೇಳಿದೆ ದಿಸ್ ಆಲ್ ಇಂಟ್ರೊಡಕ್ಷನ್, ಜಸ್ಟ್ ಇಂಟ್ರೊಡಕ್ಷನ್. ಇಲ್ಲಿ ನಮ್ಮ ರಿಯೋ ಅಕಾಡೆಮಿಯಲ್ಲಿ ಏನೇ ಡೌಟ್ಸ್? ಸುನೀಲ್, ವಿಕಾಸ್, ಸೌಮ್ಯ, ಶ್ರೀನಿವಾಸ್, ವಿಕಾಸ್, ಕೀರ್ತನ, ರಕ್ಷಿತಾ, ಅಶ್ವಿನಿ, ಪ್ರಮೋದ್, ಇಲ್ಲಿ ಯೂಟ್ಯೂಬ್ ಅಲ್ಲಿ ಯಾರು ವಾಚಿಂಗ್, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್. ಅದರ್ವೈಸ್ ಯು ಕ್ಯಾನ್ ಆಸ್ಕ್ ಇನ್ ದ ಲಾಸ್ಟ್ ವರ್ಡ್. ನೆವರ್ ಮೈಂಡ್. ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಅಭಿಷೇಕ್. ನಿಮ್ಗೆ ಗೊತ್ತಿರುತ್ತಲ್ಲ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಅಂತ? ಶಿವಕುಮಾರ್ ಸೊಪ್ಪಡ್ಲ. ಹಾಯ್ ಸರ್. ಹಾಯ್ ಶಿವಕುಮಾರ್. ಹಾಯ್. ಎಂ ಕೆ ಮಹಾದೇವ್. ಊಟ ರೀ ಸರ್? ಊಟ ಎಂ ಕೆ ಮಹಾದೇವ್ ಊಟ ಆಗಿದೆ. ಕಂಟಿನ್ಯೂ. ನೆಕ್ಸ್ಟ್ ನೋಡ್ರಿ, ಇಂಟ್ರೊಡಕ್ಷನ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಫಸ್ಟ್ ಒನ್, ಒರಿಜಿನಲಿ ವೆರಿ ಇಂಪಾರ್ಟೆಂಟ್. Originally, the Indian Constitution had 395 articles, 22 parts, and 8 schedules. So presently 25 parts ಇದೆ. So original Constitution. About preamble ಬರುತ್ತೆ, next ಬರುತ್ತೆ. Preamble ಬರುತ್ತೆ. So originally, the Indian Constitution had 395 articles. There are 22 parts were there. Initially 22 parts ಇದ್ರು, ಇವಾಗ 25 parts ಇದೆ. There are 25 parts now and 8 schedules. Now there are 12 schedules are there. 12 schedules are ಬರುತ್ತೆ. So later 3 parts, namely 9A, 9B and 14A are added to amendments. Are added as amendments. So there are 395 articles ಇತ್ತು, ಮತ್ತೆ 22 parts ಇತ್ತು. ಈಗ 25 ಅಂದ್ರೆ 3 ಯಾವ್ಯಾವ ಆಡ್ ಆದವು ಅಂತ ಕೇಳಬಹುದು. ಸೊ ಯಾವ ಇಯರ್ ಅಲ್ಲಿ ಆಡ್ ಆದವು ಅಂತ ಕೇಳಲ್ಲ. ದೋಸ್ ಕ್ವೆಶ್ಚನ್ ವಿಲ್ ನಾಟ್ ಆಸ್ಕ್. ಬಟ್ ಯಾವ 3 ಆಡ್ ಆದವು ಯಾವ್ದಾದ್ರು ಕೊಡಬಹುದು. ಸೊ ಯಾವ್ಯಾವ 3 ಆಡ್ ಆದವು, 22 ಪಾರ್ಟ್ಸ್ and 25 ಪಾರ್ಟ್ಸ್ ಹೆಂಗ್ ಆಡ್ ಆದವು? ಫಸ್ಟ್ ಒನ್ 9A. 9 ಬಂದ್ಬಿಟ್ಟು ಪಂಚಾಯತ್ ಬಗ್ಗೆ ಇತ್ತು. 9A ಬಂದ್ಬಿಟ್ಟು ಮುನ್ಸಿಪಾಲಿಟೀಸ್, 9B ಕೋಆಪರೇಟಿವ್ ಸೊಸೈಟೀಸ್ and 14A ಟ್ರಿಬ್ಯುನಲ್ಸ್. ಸೊ ದ 4 ಪಾರ್ಟ್ಸ್, 3 ಪಾರ್ಟ್ಸ್ ಆಡ್ ಆದವು. ಯಾವ 3 ಪಾರ್ಟ್ಸ್ ಆಡ್ ಆಗಿದ್ವು? 9A ಅದು ಮುನ್ಸಿಪಾಲಿಟೀಸ್ ಬಗ್ಗೆ, 9B ಕೋಆಪರೇಟಿವ್ ಸೊಸೈಟೀಸ್ ಬಗ್ಗೆ, ಆಮೇಲೆ 14A ಟ್ರಿಬ್ಯುನಲ್ಸ್ ಬಗ್ಗೆ. 14A ಸೊ ಹೇಳ್ರಿ ಈಗ 14 ಆರ್ಟಿಕಲ್ 14 ವಿಚ್ ವಿಲ್ ಕಮ್ ಅಂಡರ್ ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್? ಯಾವ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ 14 ಬರುತ್ತೆ? ಫಾಸ್ಟರ್ ಮಾಡ್ತೀನಿ, ಬೀಂಗ್ ಅವರ್ ವಿಡಿಯೋ ಶೇರ್ ಮಾಡ್ತೀನಿ. ಫೈನ್, ಕಮ್ ಆನ್, ಆನ್ಸರ್ ಫಾಸ್ಟ್. 14A which comes under which part of the constitution? Fast 14A which comes under which part of the constitution? 14A. Fast guys, ready? Last. Okay, ಯೂಟ್ಯೂಬ್ ಅಲ್ಲಿ ಏನೋ ಏನಾಯ್ತು? Just answer fast. Fundamental rights, ಕೀರ್ತನ fundamental rights.
ಏನಾಯ್ತು ಯೂಟ್ಯೂಬ್ ಅಲ್ಲಿ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. 14A ಟ್ರಿಬ್ಯುನಲ್ಸ್ ಇಟ್ಸ್ ನಾಟ್ ರಿಲೇಟೆಡ್ ಟು ಎಲೆಕ್ಷನ್ ಮೂಮೆಂಟ್. 14A ಅಂತ ಹೇಳ್ತಾ ಇದ್ದೀನಿ. ಯಾ ಫಂಡಮೆಂಟಲ್ ರೈಟ್ಸ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಥರ್ಡ್ ಪಾರ್ಟ್ ಅಲ್ಲಿ ಎಂಕೆ ಮಾದೇ ಗೊತ್ತಿಲ್ಲ ತನಕ ಇಷ್ಟೊಂದು ಏನ್ ಬಿಡ್ಕೊಂಡೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಯಾ ಫಂಡಮೆಂಟಲ್ ರೈಟ್ಸ್. ಸೊ ಹಾಗಾದ್ರೆ ಒರಿಜಿನಲ್ 22 ಇದ್ದು 25 ಆಯ್ತು. 3 ಪಾರ್ಟ್ಸ್ ಮುನ್ಸಿಪಾಲಿಟೀಸ್, ಕೋಆಪರೇಟಿವ್ ಸೊಸೈಟಿ ಮತ್ತು ಟ್ರಿಬ್ಯುನಲ್ಸ್ ಆಡ್ ಆಯ್ತು. ಸೊ ದಿಸ್ ಇಸ್ ಅಬೌಟ್ introduction. Next note, presently Indian constitution is made up of 448 articles, 25 parts and 8 schedules. 25 parts and 8 schedules. Right? So we'll move on next one. So part 1 nodri. Part 1. The union and its territory. So part 1 again there is article 1 to 4. Article 1 to 4 is related to the union and its territory. Okay, fine. Yeah. So article 1. ಸೊ ಇನ್ ಡೆಪ್ತ್ ನೋಡೋಕೆ ಹೋಗಲ್ಲ. ಆರ್ಟಿಕಲ್ ಸೆಕ್ಷನ್ ನೋಡೋಣ. ಇಂಪಾರ್ಟೆಂಟ್ ಆರ್ಟಿಕಲ್ ಸೆಕ್ಷನ್ ನೋಡೋಣ. ಸೊ ಅದು ಯೂನಿಯನ್ ಅಂಡ್ ಟೆರಿಟರಿ ಒಳಗೆ ಆರ್ಟಿಕಲ್ 1 to 4 ಇದೆ. ಸೊ ಫಸ್ಟ್ ಆರ್ಟಿಕಲ್ ನೋಡ್ರಿ, ನೇಮ್ ಅಂಡ್ ಟೆರಿಟರಿ ಆಫ್ ಇಂಡಿಯಾ ಆರ್ ನೇಮ್ ಆಫ್ ಟೆರಿಟರಿ ಆಫ್ ಯೂನಿಯನ್. ಯೂನಿಯನ್ ಅಂದ್ರೆ ಇಂಡಿಯಾ ಅಂತ ತಿಳ್ಕೊಳ್ರಿ. ಸೊ ನೇಮ್ ಅಂಡ್ ಟೆರಿಟರಿ. ಸೊ ಈಗ ಕರ್ನಾಟಕ ಇದು ಆರ್ಟಿಕಲ್ 1 ಅಲ್ಲಿ ಇದೆ, ಅವರ ಮಹಾರಾಷ್ಟ್ರ ಆರ್ಟಿಕಲ್ 1 ಅಲ್ಲಿ ಇದೆ. ಸೊ ದ ನೇಮ್ಸ್ ಆಫ್ ದ ಸ್ಟೇಟ್ಸ್ ಆರ್ ಇನ್ ಮೆನ್ಷನ್ ಇನ್ ಆರ್ಟಿಕಲ್ 1. ದ ನೇಮ್ಸ್ ಆಫ್ ದ ಸ್ಟೇಟ್ ಅಂಡ್ ಇಟ್ಸ್ ಯೂನಿಯನ್ ಟೆರಿಟರಿ. ಯೂನಿಯನ್ ಟೆರಿಟರಿ ಪುದುಚೇರಿ, ಗೋವಾ, ಫೈನ್. ಸೊ ಅವರ ಈಗ ಜಮ್ಮು ಅಂಡ್ ಕಾಶ್ಮೀರ ಯಾವ ಆಡ್ ಆಯ್ತು ಅದು. ಆಮೇಲೆ ನೆಕ್ಸ್ಟ್ ಡಮನ್ ಅಂಡ್ ಡಿಯು, ದಾದ್ರಾ ನಾಗರ್ ಹವೇಲಿ. ಸೊ ದೀಸ್ ಆಲ್ ಆರ್ ಯೂನಿಯನ್ ಟೆರಿಟರೀಸ್ ಯಾವ ಇದಾರ. ಸೊ ಅದೆಲ್ಲ ನೇಮ್ಸ್ ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರಿ ನೇಮ್ಸ್ ಏನಿದೆ ಆರ್ಟಿಕಲ್ 1 ಅಲ್ಲಿ ಇದೆ. Hi sir, I'm not able to upload my hall ticket of PGCET showing you are not declared PGCET, you are not able to download it. ನಾನು ಹೇಳಿದೆ ಸ್ವಲ್ಪ ವೇಟ್ ಮಾಡ್ರಿ. ಸೊ ಅದೇನೋ ಲೆಟರ್ ಬರೀಬೇಕಂತೆ. ಸೊ ಲೆಟರ್ ಬರೆದು KA ಕೊಡ್ಬೇಕಂತೆ. ಸೊ ನಿಮಗೆ ಅದು ಇಶ್ಯೂ ಸಾಲ್ವ್ ಆಗುತ್ತೆ. ಡೋಂಟ್ ವರಿ ಅಬೌಟ್ ಇಟ್. ವಿಲ್ ಫಿನಿಶ್ ದ ಕ್ಲಾಸ್ ಗೈಸ್. ಫಿನಿಶ್ ಮಾಡೋಣ, ಆಮೇಲೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫೈನ್. ಸೊ ಆರ್ಟಿಕಲ್ 1 ಅಲ್ಲಿ ನೇಮ್ ಆಫ್ ದ ಸ್ಟೇಟ್ಸ್ ಮತ್ತೆ ನೇಮ್ ಆಫ್ ದ ಯೂನಿಯನ್ ಟೆರಿಟರೀಸ್ ಲಿಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಒನ್ ನೋಡಿ, ಆರ್ಟಿಕಲ್ 2 ಅಲ್ಲಿ ಅಡ್ಮಿಷನ್ಸ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅ ನ್ಯೂ ಸ್ಟೇಟ್. ಸೊ ಈಗ ಫಾರ್ ಎಕ್ಸಾಂಪಲ್ ತೆಲಂಗಾಣ. ಸೊ ಆಂಧ್ರ ಪ್ರದೇಶದಿಂದ ಬೇರ್ಪಡಾಗಿ ಆಂಧ್ರ ಪ್ರದೇಶದಿಂದ ಹೊರಗಡೆ ಬಂದು ತೆಲಂಗಾಣ ಸ್ಟೇಟ್ ಆಯ್ತು. ಸೊ ಆ ತೆಲಂಗಾಣ ಸ್ಟೇಟ್ ಅನ್ನ ಆರ್ಟಿಕಲ್ 1 ಒಳಗಡೆ ಸೇರಿಸಿರಂಗಲ್ಲ, ಆರ್ಟಿಕಲ್ 2 ಒಳಗಡೆ ಸೇರಿಸಿರ್ತಾರೆ. ಬಿಕಾಸ್ ಇಟ್ಸ್ ಅ ನ್ಯೂ ಸ್ಟೇಟ್. ಫೈನ್. ಸೊ ಎಕ್ಸಾಂಪಲ್ ಇರ್ಬೋದು. ಸೊ ತೆಲಂಗಾಣ, ದ ನೇಮ್ ಆಫ್ ದ ತೆಲಂಗಾಣ ಈಸ್ ಆಡೆಡ್ ಟು ವಿಚ್ ಆರ್ಟಿಕಲ್. ಸೊ ಇಟ್ ಈಸ್ ನಾಟ್ ಆರ್ಟಿಕಲ್ 1. ಸೊ ಡೋಂಟ್ ಕನ್ಫ್ಯೂಸ್ ಗೈಸ್. ಆರ್ಟಿಕಲ್ 1 ಅಲ್ಲಿ ಆಡ್ ಆಗಿರಲ್ಲ, ಇಟ್ ಈಸ್ ಆಡೆಡ್ ಟು ಆರ್ಟಿಕಲ್ 2 ಬಿಕಾಸ್ ಅಡ್ಮಿಷನ್ಸ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅ ನ್ಯೂ ಸ್ಟೇಟ್ಸ್ ಅಂದ್ರೆ ಪ್ರೊಸೀಜರ್ಸ್. ಇಟ್ ಈಸ್ ಆಲ್ಸೋ ಆಡೆಡ್ ಟು ಆರ್ಟಿಕಲ್ 1. ಬಟ್ ವಾಟ್ ಆರ್ ದ ಪ್ರೊಸೀಜರ್, ಯಾವ ಪ್ರೊಸೀಜರ್ ಮುಖಾಂತರ? ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ಲಿಸ್ಟ್ ಇದೆ, ಒಂದು 29 or 28 ಸ್ಟೇಟ್ಸ್ ಲಿಸ್ಟ್ ಇರುತ್ತೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಒಳಗಡೆ. ಸೊ ಈಗ ಇನ್ನೊಂದು ಸ್ಟೇಟ್ ಆಡ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಸೊ ಅಂದ್ರೆ ತಿದ್ದುಪಡಿ ಮಾಡಬೇಕು. ಸೊ ತಿದ್ದುಪಡಿ ಅಂದ್ರೆ ಅಮೆಂಡ್ಮೆಂಟ್. ಸೊ ಹಂಗಾದ್ರೆ ಯಾವ್ದಾದ್ರು ಸ್ಟೇಟ್ ನ ಆಡ್ ಮಾಡ್ಬೇಕಂದ್ರೆ ಇಟ್ ರಿಕ್ವೈರ್ಸ್ ಅಮೆಂಡ್ಮೆಂಟ್ಸ್ ಬೇಕು ನಮಗೆ. ಸೊ ಯಾವ ಪ್ರೊಸೀಜರ್ ಅಲ್ಲಿ ಅಮೆಂಡ್ಮೆಂಟ್ ಮಾಡಬೇಕು? several types of amendments are there. ಸೊ ಯಾವ ಟೈಪ್ ಅಲ್ಲಿ ಅಮೆಂಡ್ಮೆಂಟ್ ಮಾಡಬೇಕು ಅನ್ನೋದನ್ನ ಆರ್ಟಿಕಲ್ 2 ಒಳಗಡೆ ಮೆನ್ಷನ್ ಮಾಡಿದ್ದಾರೆ. ದ ಪ್ರೊಸೀಜರ್ ಆರ್ ಲೈಕ್ ಹೌ ಟು ಎಸ್ಟಾಬ್ಲಿಷ್ ಆರ್ ಅಡ್ಮಿಷನ್ ದ ನ್ಯೂ ಸ್ಟೇಟ್ ಈಸ್ ಮೆನ್ಷನ್ ಇನ್ ಆರ್ಟಿಕಲ್ 2. ಕ್ಲಿಯರ್ ಗೈಸ್? ಯಾವ ಪಾರ್ಟ್ ಅಲ್ಲಿ ಅದು ಆಡ್ ಮಾಡಿದ್ರು ಅದನ್ನ ಆರ್ಟಿಕಲ್ 2 ಒಳಗಡೆ. ನೆಕ್ಸ್ಟ್ ನೋಡ್ರಿ, ಆರ್ಟಿಕಲ್ 3, formation of a new states and alteration of areas, boundaries or names of existing states. For example, ಈಗ if you can take ಯಾವ್ದೋ ಸ್ಟೇಟ್ ಒಂದು ಡಿಸ್ಪ್ಯೂಟ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಈಗ ಬೆಳಗಾವ್ದು. ಸೊ ಬೆಳಗಾವ್ ನಮ್ಮ ಕರ್ನಾಟಕ ಸೇರಿದ್ದು. ಸೊ ಮಹಾರಾಷ್ಟ್ರದಲ್ಲಿ ಬರ್ತಾರೆ ಸರ್ ಬೆಳಗಾವ್ ನಮ್ದು. ಸೊ ಬೆಳಗಾವ್ ಹೆಂಗ ಗೊತ್ತಾಗುತ್ತೆ? ಬೆಳಗಾವ್ ಇಟ್ ಇಸ್ ಅವರ್ಸ್, ಕರ್ನಾಟಕದ್ದು. ಸೊ ಬೆಳಗಾವ್ ಸಮ್ ಪಾರ್ಟ್. ಫಾರ್ ಎಕ್ಸಾಂಪಲ್ ಅದೇ ತಗೊಳ್ರಿ, ಬೆಳಗಾವ್ ತಗೊಳ್ರಿ, ಅರುಣಾಚಲ ಪ್ರದೇಶ ಮಾಡಕ್ ಹೋಗೋದು ಬೇಡ, ಬೆಳಗಾವ್ ತಗೋರಿ. ಸೊ ಯಾವ್ದಾದ್ರು ಒಂದು ಲ್ಯಾಂಡ್ ಬೌಂಡ್ರಿ ಡಿಸ್ಪ್ಯೂಟ್ ಅಲ್ಲಿ ಇರುತ್ತೆ. ಸೊ ಆ ಲ್ಯಾಂಡ್ ಬೌಂಡ್ರಿ ಫಾರ್ ಎಕ್ಸಾಂಪಲ್ ಇನ್ನೊಂದು ಸ್ಟೇಟ್ ಹೋಯ್ತು ಅಂತ ತಿಳ್ಕೊಡ್ರಿ. ಸೊ ಅವಾಗ ಅಲ್ಟ್ರೇಷನ್ ಆಫ್ ದ ಬೌಂಡ್ರಿ ಆಗುತ್ತೆ, ಅಲ್ಟ್ರೇಷನ್ ಆಫ್ ದ ಏರಿಯಾ ಆಗುತ್ತೆ. ಸೊ ಇಲ್ಲಿ ಆರ್ಟಿಕಲ್ 2 ಅಲ್ಲಿ ಹೋಲ್ ಅಂಡ್ ಸೋಲ್ ಒಂದು ಸ್ಟೇಟ್ ನ ಚೇಂಜ್ ಮಾಡ್ತಾ ಇದ್ದಾರೆ. ಆಂಧ್ರ ಪ್ರದೇಶದಿಂದ ತೆಲಂಗಾಣ ಬೇರ್ಪಡಾಯ್ತು. ಸೊ ಹೋಲ್ ಅಂಡ್ ಸೋಲ್ ಸ್ಟೇಟ್ ಬೇರೆ ಆಗ್ತಾ ಇದೆ. ಸೊ ಇಲ್ಲಿ ಏನಾಗ್ತದೆ, ಹೋಲ್ ಅಂಡ್ ಸೋಲ್ ಸ್ಟೇಟ್ ಬೇರೆ ಆಗ್ತಾ ಇಲ್ಲ, ಒಂದು ಏರಿಯಾ ಚೇಂಜ್ ಆಗ್ತಾ ಇದೆ. ಸೊ ಆ ಏರಿಯಾ ಚೇಂಜ್ ಆಗಿದ್ದನ್ನ ಎಲ್ಲಿ ಮೆನ್ಷನ್ ಮಾಡ್ತಾರೆ? ಆರ್ಟಿಕಲ್ 3 ಒಳಗಡೆ ಮೆನ್ಷನ್ ಮಾಡ್ತಾರೆ. ಸೊ ದ ಫಾರ್ಮೇಶನ್ ಆಫ್ ನ್ಯೂ ಸ್ಟೇಟ್ಸ್, ಅಲ್ಟ್ರೇಷನ್ ಆಫ್ ಏರಿಯಾಸ್, ಬೌಂಡ್ರೀಸ್ ಆರ್ ಸ್ಟೇಟ್ ಆಫ್ ಎಕ್ಸಿಸ್ಟಿಂಗ್ ಸ್ಟೇಟ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಆರ್ಟಿಕಲ್ 4 ನೋಡ್ರಿ. ಆರ್ಟಿಕಲ್ 4
in green of chapter important, sir. What are you saying? I'm not understanding. Article 14. Laws made under Article 2 and 3 provided for the amendments of the first and fourth schedule, and supplemental is accidental consequential matter is not much important. The important agala. So ನಿಮಗೆ Article 1, 2, 3 ಅಷ್ಟು ನೋಡಿಕೊಂಡ್ರೆ ಸಾಕು. So if you are going to see Article 4, again ನೀವು ಎಲ್ಲ schedules ಎಲ್ಲ ನೋಡಬೇಕಾಗುತ್ತೆ. This is not much important to you guys. Don't worry. So Article 1 part 1 Union States Territory, ಅದರಲ್ಲಿ Article 1 to 4 ಅಂತ ಗೊತ್ತಿದ್ರೆ ಸಾಕು. ಅದರಲ್ಲಿ Article 1, 2, 3 ಗೊತ್ತಿದ್ರೆ it's more good. ಒಳ್ಳೆ ತುಂಬಾ ಒಳ್ಳೆದಾಗುತ್ತೆ. ಇಷ್ಟು ಗೊತ್ತಿದೆ, ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು. ಇಸ್ ದಟ್ ಫೈನ್? ನೆಕ್ಸ್ಟ್ ವಿಲ್ ಗೋ. ಸೊ ನಾನು ಆರ್ಟಿಕಲ್ 4 ಹೇಳೋದು ದೊಡ್ಡ ಮ್ಯಾಟ್ರೇ ಆಗಲ್ಲ. ಸೊ ಇಟ್ ರಿಕ್ವೈರ್ಸ್ ಟೈಮ್. ಶೆಡ್ಯೂಲ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೆ. ಇಟ್ ರಿಕ್ವೈರ್ಸ್ ಟೈಮ್, ಬಟ್ ಅದು ನಿಮಗೆ ಇಂಪಾರ್ಟೆಂಟ್ ಆಗಲ್ಲ. ಸೊ ದಟ್ಸ್ ವೈ ಐ ಆಮ್ ನಾಟ್ ಎಕ್ಸ್ಪ್ಲೇನಿಂಗ್ ಯು. ಇಸ್ ದಟ್ ಫೈನ್? ನೆಕ್ಸ್ಟ್ ನೋಡ್ರಿ, ಪಾರ್ಟ್ 2. ಪಾರ್ಟ್ 1 ನೋಡಿದ್ವಿ 1 to 4. ನೆಕ್ಸ್ಟ್ ಪಾರ್ಟ್ 2 ಸಿಟಿಸನ್ಶಿಪ್ 5 to 11. 5 to 11. Citizenship under part 2 of the Indian Constitution is covered by Article 5 to 11. Very important. Article 5 to 11 is related to citizenship, which is part 2. Citizenship, which is part 2, is related to Article 5 to Article 11. Right? Next one. Article 5 to 8 describe who was or who is eligible for Indian citizenship at the time of commencement of the Constitution, whereas Article 9 to 11 describes how citizenship was acquired or lost. So that during the commencement of the Constitution, for example, ನಮಗೆ ಭಾರತ ಸ್ವತಂತ್ರ ಬಂತು. ಸೊ ಇದೆ 1950 ಒಳಗಡೆ ನಮಗೆ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂಡ್ವಿ, ಎನಾಕ್ಟ್ ಮಾಡ್ಕೊಂಡ್ವಿ, ಎಲ್ಲ ಮಾಡ್ಕೊಂಡ್ವಿ. ಸೊ ಆ ಡೇಟ್ ಒಳಗಡೆ ಅವಾಗ ಯಾರ್ಯಾರು ಇಂಡಿಯನ್ ಸಿಟಿಸನ್ಶಿಪ್ ಅವ್ರ ಯಾರ್ಯಾರಿಗೆ ಇಂಡಿಯನ್ ಸಿಟಿಸನ್ಶಿಪ್ ಸಿಕ್ಕಿದೆ ಅನ್ನೋದನ್ನ ಆರ್ಟಿಕಲ್ 5 to 8 ಮೆನ್ಷನ್ ಮಾಡಿದ್ದಾರೆ. ಆರ್ಟಿಕಲ್ 5 to 8 ಏನ್ ಮೆನ್ಷನ್ ಮಾಡಿದರೆ, ಯಾವ್ಯಾವ ಪ್ರದೇಶದ ಸಿಟಿಸನ್ಸ್ಗೆ ಇಂಡಿಯನ್ ಸಿಟಿಸನ್ಶಿಪ್ ನ ಕೊಡಲಾಗಿದೆ. ಯಾಕಂದ್ರೆ ಅವಾಗ ಸ್ಟೇಟ್ ರಿಆರ್ಗನೈಸೇಷನ್ ಮಾಡಿದ್ರು. ಯಾವ ರೀತಿ ನೀವೆಲ್ಲ ಕೇಳಿರ್ಬೋದು, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಯಾವ ರೀತಿ ಹೈದರಾಬಾದ್ ನ ವಶಪಡಿಸ್ಕೊಂಡ್ರು, ಮತ್ತೆ ಕಾಶ್ಮೀರನ ಯಾವ ರೀತಿ ನಮಗೆ ಸೇರ್ಪಡಿಸಲಾಯಿತು, ಗೋವಾನ ಯಾವ ರೀತಿ ಬಂತು, ಪುದುಚೇರಿ ಯಾವ ರೀತಿ ಒಳಗಡೆ ಬಂತು. ಸೊ ಇದೆಲ್ಲ ಬಿಗ್ ಸ್ಟೋರೀಸ್ ಇದೆ. ಸೊ ಫೈನ್. ಸೊ ಈ ಎಲ್ಲಾ ರೀಜನ್ಸ್ ಕೂಡ ಇಂಡಿಯನ್ ಸ್ಟೇಟ್ಸ್ ಅಂತ ಡಿಕ್ಲೇರ್ ಮಾಡಿ ಇಂಡಿಯನ್ ಸಿಟಿಸನ್ಶಿಪ್ ನ ಕೊಟ್ರು. ಸೊ ಆ ಎಲ್ಲಾ ಥಿಂಗ್ಸ್ ಆರ್ಟಿಕಲ್ 5 to 8 ನಲ್ಲಿ ಇದೆ. ಆರ್ಟಿಕಲ್ 5 to 8 ನಲ್ಲಿದೆ. ಆರ್ಟಿಕಲ್ 9 to 11 ಏನಿದೆ, ಹೌ ಸಿಟಿಸನ್ಶಿಪ್ ಆರ್ ಅಕ್ವೈರ್ಡ್ ಆರ್ ಲಾಸ್ಟ್, ಯಾವ ರೀತಿ ಸಿಟಿಸನ್ಶಿಪ್ ಕೊಡಬೇಕು, ಯಾವ ರೀತಿ ಅಂತ ಇಸ್ಕೋಬೇಕು. ಸೊ ಇಂಡಿಯಾ ಫಾಲೋಸ್ ಸಿಂಗಲ್ ಸಿಟಿಸನ್ಶಿಪ್. ಪ್ಲೀಸ್ ರಿಮೆಂಬರ್, ಇಂಡಿಯಾ ಫಾಲೋಸ್ ಸಿಂಗಲ್ ಸಿಟಿಸನ್ಶಿಪ್. USA ಫಾಲೋಸ್ ಡ್ಯುಯಲ್ ಸಿಟಿಸನ್ಶಿಪ್. ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸಿಂಗಲ್ ಸಿಟಿಸನ್ಶಿಪ್ ಅಂಡ್ ಡ್ಯುಯಲ್ ಸಿಟಿಸನ್ಶಿಪ್? ಸೊ ಎರಡಕ್ಕೂ ಏನ್ ಡಿಫರೆನ್ಸ್ ಅಪ್ಪ? ಸೊ ನಾನು ಸುಮ್ಮನೆ ಹೇಳ್ಬಿಡೋದು ಇಂಡಿಯಾ ಫಾಲೋಸ್ ಸಿಂಗಲ್ ಸಿಟಿಸನ್ಶಿಪ್, ಫೈನ್, ಮುಗಿತು ಅಲ್ಲಿಗೆ ಮ್ಯಾಟ್ರು. ಅದನ್ನ ಮುಗಿಸ್ಬಿಡ್ಬೋದು ನಾನು. ಇಟ್ಸ್ ನಾಟ್ ಅ ಬಿಗ್ ಮ್ಯಾಟರ್, ಅಲ್ಲಿ ಮುಗಿಸ್ಬೋದು. ಬಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ, ಯು ಶುಡ್ ನೋ ಸಬ್ಜೆಕ್ಟ್ ಕ್ಲಾರಿಟಿ ಇರಬೇಕು. ಆ ಒಂದು ಟಾಪಿಕ್ ನಿಮ್ಗೆ ನೆನಪಿದೆ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಇದ್ರೆ ತುಂಬಾ ಒಳ್ಳೇದು. ಫೈನ್. ಇಶ್ ಅವರೇ, ಈಗ ಟು ಮ್ಯಾಥ್ಸ್ ಟೀಚರ್ಗೆ ಕೇಳೋದು ತುಂಬಾ ಒಳ್ಳೇದು. ಓಕೆ, yeah, fine. I'll tell maths to do the sums. I'll tell Disha. Definitely I'll tell. Okay. So if you can join our Leo Academy, I hope maths problem ಆಗಲ್ಲ. Fine. Yeah, ನಾನು ಹೇಳ್ತಾ ಇದ್ದೆ. ಸೊ 9 to 11 ಯಾವ ರೀತಿ ಸಿಟಿಸನ್ಶಿಪ್ ನ ಕೊಡಬೇಕು, ಯಾವ ರೀತಿ ಇಸ್ಕೋಬೇಕು, ಮತ್ತೆ ನಾನು ಹೇಳಿದೆ ಇಂಡಿಯಾ ಫಾಲೋಸ್ ಸಿಂಗಲ್ ಸಿಟಿಸನ್ಶಿಪ್ ಅಂದ್ರೆ ಫಾರ್ ಎಕ್ಸಾಂಪಲ್ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಸೊ ನಾನು ಒಂದು MP ವೋಟ್ ಮಾಡ್ಬೇಕು, ಅದೇ ವೋಟರ್ ಐಡಿ ತಗೊಂಡು ಹೋಗ್ಬೇಕು. ಒಂದು MLA ವೋಟ್ ಮಾಡ್ಬೇಕು, ಅದೇ ವೋಟರ್ ಐಡಿ ತಗೋಬೇಕು. ಪಂಚಾಯತ್ ಅಲ್ಲಿ ವೋಟ್ ಮಾಡ್ಬೇಕು, ಅದೇ ವೋಟರ್ ಐಡಿ ತಗೊಂಡು. ಸೊ ಇಂಡಿಯಾ ಫಾಲೋ ಸಿಂಗಲ್ ಸಿಟಿಸನ್ಶಿಪ್. ನೀ MP ವೋಟ್ ಮಾಡಕ್ ಒಂದು ವೋಟರ್ ಐಡಿ, MLA ವೋಟ್ ಮಾಡಕ್ ಒಂದು ವೋಟರ್ ಐಡಿ. ನೋ, we are following single citizenship. So India is having a single citizenship. For example, if you go to US, the United States of America, if you go to state, for example, presidential election go, so you are having a different citizenship card. When it comes to state ಈಗ ಸೆನೆಟ್ಗೆ ನೀವು ಎಲೆಕ್ಷನ್ ಒಂದು ವೋಟ್ ಮಾಡಬೇಕಾದ್ರೆ ಯು ಆರ್ ಹ್ಯಾವಿಂಗ್ ಡಿಫರೆಂಟ್ ಸಿಟಿಸನ್ಶಿಪ್ ಕಾರ್ಡ್. ಸೊ ದಟ್ಸ್ ವೈ USA having a dual citizenship, India having a single citizenship. ಫೈನ್. ಸೊ ಈಗ ಇಂಡಿಯನ್, ನಾನು ಅಕಸ್ಮಾತ್ ಇಂಡಿಯಾ ಬಿಟ್ಟು ಹೊರಗಡೆ ಹೋದ್ಮೇಲೆ, ಫಾರ್ ಎಕ್ಸಾಂಪಲ್ ನಾನು US ಮೂವ್ ಆಗ್ತೀನಿ. USA ಒಳಗಡೆ ಮೂವ್ ಆದ್ಮೇಲೆ ನಾನು USA ಸಿಟಿಸನ್ಶಿಪ್ ತಗೊಂಡ್ಬಿಟ್ಟಪ್ಪ ಅಂದ್ರೆ, ಸೊ ನನ್ನ ಇಂಡಿಯನ್ ಸಿಟಿಸನ್ಶಿಪ್ ಕ್ಯಾನ್ಸಲ್ ಆಯ್ತು ಅಂತ ಅರ್ಥ. ಯಾಕಂದ್ರೆ ವಿ ಫಾಲೋ ಸಿಂಗಲ್ ಸಿಟಿಸನ್ಶಿಪ್. ನಮ್ಮ ದೇಶದಲ್ಲಿ ಇದ್ದು ನಮ್ಮ ಸಿಟಿಸನ್ಶಿಪ್ ಫಾಲೋ ಮಾಡಿದ್ರೆ ವೆಲ್ ಅಂಡ್ ಗುಡ್. ಸೊ ಇಫ್ ಯು ವಾಂಟ್ ಟು ಮೂವ್ ಟು ಅದರ್ ಕಂಟ್ರಿ ಅಂಡ್ ಅಕ್ವೈರ್ ಅವ್ರದ್ದು ಒಂದು ಸಿಟಿಸನ್ಶಿಪ್ ತಗೋಬೇಕಪ್ಪ ಅಂದ್ರೆ ತಗೋಬಹುದು.
ಬಟ್ ಇಂಡಿಯನ್ ಸಿಟಿಸನ್ಶಿಪ್ ನಿಮ್ಗೆ ಕ್ಯಾನ್ಸಲ್ ಆಗುತ್ತೆ, ಇಂಡಿಯನ್ ಸಿಟಿಸನ್ಶಿಪ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಅದೇ ಯು ಎಸ್ ಆದವರು ಅಲ್ಲಿ ಸಿಟಿಸನ್ ಇರ್ತಾರೆ, ಇಲ್ಲಿಯೂ ಬಂದು ಬೈ ಥ್ರೂ ದ ಮೀನ್ಸ್ ಆಫ್ ರಿಜಿಸ್ಟ್ರೇಷನ್. ಸೊ ದೇರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ಅಕ್ವೈರಿಂಗ್ ಸಿಟಿಸನ್ಶಿಪ್. ಅದೆಲ್ಲ ಹೋಗೋದು ಬೇಡ. ಡಿಸೆಂಟ್, ರಿಜಿಸ್ಟ್ರೇಷನ್, OCI ಕಾರ್ಡ್ ಹೊಡೋರು ತುಂಬಾ ಇದೆ ಅದು. ಸೊ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಲ್ಲ. ಸೊ ನಾನು ಹೇಳ್ತಾ ಇದ್ದೆ, ಯು ಎಸ್ ಸಿಟಿಸನ್ ಇಂಡಿಯಾಗೆ ಬರ್ತಾರೆ, ಬಂದು ಒಂದು 14 ಇಯರ್ಸ್ ಸ್ಟೇ ಮಾಡ್ತಾರೆ ಅಂತ ತಿಳ್ಕೊಡ್ರಿ. 14 ಇಯರ್ಸ್ ಸ್ಟೇ ಮಾಡ್ತಾರೆ ಅಂತ ತಿಳ್ಕೊಡ್ರಿ. ಸೊ ಇಂಡಿಯನ್ ಸಿಟಿಸನ್ಶಿಪ್ ಅಪ್ಲೈ ಮಾಡ್ತಾರೆ, ಇಂಡಿಯನ್ ಸಿಟಿಸನ್ಶಿಪ್ಗೆ ತಗೊಂಡ್ರು ಅಂತ ಇಟ್ಕೊಡ್ರಿ. ಸೊ ಯು ಎಸ್ ಕ್ಯಾನ್ಸಲ್ ಮಾಡಲ್ಲ, ಕ್ಯಾನ್ಸಲ್ ಮಾಡಲ್ಲ. ಬಟ್ ಇಂಡಿಯನ್ ಸಿಟಿಸನ್ಶಿಪ್ ನೀವು ಬೇಕು ಅಂದ್ರೆ ಯು ಎಸ್ ಸಿಟಿಸನ್ಶಿಪ್ ನೀವು ಕ್ಯಾನ್ಸಲ್ ಮಾಡ್ಕೊಂಡ್ ಬರ್ಬೇಕು, ಅವಾಗ ಇಂಡಿಯನ್ ಸಿಟಿಸನ್ಶಿಪ್ ಕೊಡ್ತಾರೆ. ಯಾಕಂದ್ರೆ ಇಂಡಿಯಾ ಫಾಲೋ ಸಿಂಗಲ್ ಸಿಟಿಸನ್ಶಿಪ್, ಅರ್ಥ ಆಗ್ತಾ ಇದೆಯಾ? ಇಸ್ ಇಟ್ ಫೈನ್ ಗೈಸ್? ಅರ್ಥ ಆಯ್ತಾ? ವೆರಿ ಗುಡ್, ಫೈನ್. ಸೊ 5 to 8 ಡ್ಯೂರಿಂಗ್ ಇಂಡಿಪೆಂಡೆನ್ಸ್ ಯಾರ್ಯಾರಿಗೆ ಸಿಟಿಸನ್ಶಿಪ್ ಕೊಟ್ಟಿದ್ರು ಅದ್ರ ಬಗ್ಗೆ ಇದೆ. 5 to 11 ಸಿಟಿಸನ್ಶಿಪ್ ಇಸ್ ಅಕ್ವೈರ್ಡ್ ಆರ್ ಲಾಸ್ಟ್, ಯಾವ್ಯಾವ ಮೀನ್ಸ್ ಅಲ್ಲಿ ನಾವು ಸಿಟಿಸನ್ಶಿಪ್ ಕೊಡಬಹುದು, ವಾಪಸ್ ಇಸ್ಕೋಬಹುದು, ಅದ್ರ ಬಗ್ಗೆ ಮೆನ್ಷನ್ ಇದೆ. ಸೊ ದಿಸ್ ಇಸ್ ಅಬೌಟ್ ಪಾರ್ಟ್ 2. ನೆಕ್ಸ್ಟ್ ನೋಡಿ ಪಾರ್ಟ್ 3. Fundamental rights. Part 3 is related to fundamental rights. That is Article 12 to Article 35. Article 12 to Article 35 is related to fundamental rights. Very, very, very important. So, if fundamental rights, if it is not at all included, included in a constitution, ನಾವೆಲ್ಲ ಇದ್ದು ಸತ್ತಂಗ ಅಂತ ತಿಳ್ಕೊಂಡ್ಬಿಟ್ರೆ, ಯಾಕಂದ್ರೆ ನಮ್ಗೆ ರೈಟ್ಸ್ ಇಲ್ಲ. ಸೊ ನಾವು ಮಾತಾಡೋ ರೈಟ್ಸ್ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ, ಸೊ ಅದು ನಾನು ಹೆಂಗಿರ್ಲಿ? ಸೊ ನಾನೇನೋ ಈಗ ಆನ್ಲೈನ್ ಟೀಚಿಂಗ್ ಮಾಡಕ್ಕೆ ಅಂತ ತಿಳ್ಕೊಡ್ರಿ, ನೀವು ಬರ್ತೀರಿ, ಮಾತಾಡೋಂಗಿಲ್ಲ ಮಗನ ಅಂತ ಹೇಳ್ತೀರಿ, ನಾನು ಹೇಳ್ಬೋದು. ಈಗ ನಾನು ಹೇಳ್ತೀನಿ, ಐ ಆಮ್ ಹ್ಯಾವಿಂಗ್ ದ ರೈಟ್ ಟು ಸ್ಪೀಚ್. ಹೆಂಗ ನಾನು ಕಾನ್ಸ್ಟಿಟ್ಯೂಷನ್ ಗ್ಯಾರಂಟಿ ಮಾಡಿದ್ದೇನೆ, ರೈಟ್ ಟು ಸ್ಪೀಚ್ ಇದೆ. ಸೊ ನನ್ನ ರೈಟ್ ಟು ಸ್ಪೀಚ್ ಅಗೇನ್ಸ್ಟ್ ನೀವೇನ ಹೋದಂದ್ರೆ ನಿಮ್ಮೆಲ್ಲ ಫೈಲ್ ಕೇಸ್ ಮಾಡ್ಬೋದು. ರೈಟ್ ಟು ಫ್ರೀಡಮ್. ಸೊ ನಾನು ಯಾರನ್ನ ಕಿಡ್ನಾಪ್ ಮಾಡಿದ್ರೆ ತಿಳ್ಕೊಡ್ರಿ, ಸೊ ಅದು ಏನ್ ಕೇಸ್ ಆಗುತ್ತೆ? ರೈಟ್ ಟು ಫ್ರೀಡಮ್ ಅಗೇನ್ಸ್ಟ್ ಹೋಗಿದ್ದಾರೆ, ಸೊ ಅದ್ರ ಕೇಸ್ ಮಾಡ್ಬೋದು. ಸೊ fundamental rights are beautiful chapter. It is a beautiful part in constitution. What I say exactly. Current affairs class is evening ide fine. It's a beautiful part in Indian constitution. Fine guys, yeah. Next note, first one, right, first right, very, very important. Right to equality. Ellaru samanru. Right to equality ಬೇರೆ, right to equal before the law ಬೇರೆ. Equality before the law ಬೇರೆ, right to equality ಬೇರೆ. Equality before the law ನಿಮ್ಗೆ ಅವಶ್ಯಕತೆ ಇಲ್ಲ. So Akshay Kumar having the Canada citizenship, but he is India. How sir? So it requires 14 years. So Canada ಅವ್ರು accept ಮಾಡ್ತಾರೆ dual citizenship ನ, but India accept ಮಾಡಲ್ಲ. India, for example, Amitabh Bachchan, so ಅವ್ರಿಗೆ dual citizenship already ಇದೆ, but 14 years Indian government is going to wait ಮಾಡ್ತಾರೆ. 14 years ತನಕ ವೇಟ್ ಮಾಡ್ತಾರೆ. ಸೊ 14 years ಆದ್ಮೇಲೆ ಅವ್ರು ಕಂಟಿನ್ಯೂ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅವಾಗ ಇಂಡಿಯನ್ ಸಿಟಿಸನ್ಶಿಪ್ ಕ್ಯಾನ್ಸಲ್ ಮಾಡ್ತಾರೆ. ಬಿಕಾಸ್ 14 years, it requires 14 years they are going to see. ಸೊ ಒಂದು ಟರ್ಮ್ ಇದೆ, ಟರ್ಮ್ ಕಂಪ್ಲೀಟ್ ಆಗ್ಬೇಕು. ಸೊ ಅಲ್ಲಿವರೆಗೂ ನೋಡಿ ಸರ್ವ್ ಮಾಡ್ತಾರೆ, ಹೇಳ್ತಾರೆ. ಸೊ ಅದಾದ ತಕ್ಷಣ ಕ್ಯಾನ್ಸಲ್ ಮಾಡ್ತಾರೆ. ಬಿಕಾಸ್ is it fine guys? Because so see my question minimum how many years to decision to ಅಂದ್ರೆ ನೀವು ಮಿನಿಮಮ್ ಹೌ ಮೆನಿ ಇಯರ್ಸ್ ಅಂದ್ರೆ ಯಾವ ಟೈಪ್ ಅಲ್ಲಿ? ಫಾರ್ ಎಕ್ಸಾಂಪಲ್, if you attending a citizenship by registration, it's having different one. By descent ಇದ್ರೆ ಅದು ಬೇರೆ, ಅಂದ್ರೆ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ನಾನು ಬೇರೆ ದೇಶ ಅಂತ ತಿಳ್ಕೊಳ್ಳಿ, ಬೇರೆ ದೇಶ ಯಾವ್ದೋ ಹುಡುಗಿನ ಮದುವೆ ಮಾಡ್ಕೊಂಡು ತಿಳ್ಕೊಳ್ಳಿ, ನಾನು ಮಾಡ್ಕೊಳ್ಳಲ್ಲ, ನಾನು ಇಂಡಿಯನ್ನೇ ಮದುವೆ ಮಾಡ್ಕೊತೀನಿ. ಆದ್ರೆ ಯಾರಾದ್ರೂ ಬೇರೆ ದೇಶದಲ್ಲಿ ನಾನು ಮದುವೆ ಮಾಡ್ಕೊಂಡ್ರೆ ಅಂದ್ರೆ ಅದಕ್ಕೆ ಡಿಫ್ರೆಂಟ್ ಪೀರಿಯಡ್ ಆಫ್ ಟೈಮ್ ಇದೆ. ರಿಜಿಸ್ಟ್ರೇಷನ್ ಮಾಡಬೇಕು ಅಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಪೀರಿಯಡ್ ಇದೆ. ಸೊ 7 years ನಾನು ಇಂಡಿಯಾದಲ್ಲಿ ಇರಲೇಬೇಕು. ನಾನು ಅಕಸ್ಮಾತ್ ಬೇರೆ ದೇಶದವನು ಇಲ್ಲಿ ಬಂದು ನಾನು ರಿಜಿಸ್ಟ್ರೇಷನ್ ಮಾಡಿ 7 years ನಾನು ಇರಲೇಬೇಕು. ಇಲ್ಲಿ 7 years ಇದ್ಮೇಲೆ ನಾನು ಕೊಡ್ತಾರೋ ಸಿಟಿಸನ್ಶಿಪ್. ಡೋಂಟ್ ವರಿ ದಿಶಾ ಅವರೇ, ಲೈಕ್ ಅದು ಲೆಂದಿ ಟಾಪಿಕ್ ಇದೆ. ಸಿಟಿಸನ್ಶಿಪ್ ಬಗ್ಗೆ ನಿಮ್ಗೆ ಅಷ್ಟು ಲೆಂದಿ ಕೇಳಲ್ಲ, ಅಷ್ಟು ಡೆಪ್ತ್ ಕೇಳಲ್ಲ, ಇಷ್ಟು ಸರ್ಫೇಸ್ ಕೇಳ್ತಾರೆ. ಅಷ್ಟು ನಿಮಗೆ ಜಾಸ್ತಿ ಇದ್ರೆ ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಜಾಯಿನ್ ಟು ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾರೆ. ಯು ಕ್ಯಾನ್ ಜಾಯಿನ್ ದೇರ್ ಅಂಡ್ ಕ್ಯಾನ್ ಎನ್ಹಾನ್ಸ್ ಯುವರ್ ನಾಲೆಜ್. ಬಟ್ ನಿಮಗೆ PGCET ನಾನು ಅಷ್ಟು ಡೆಪ್ತ್ ಆಗಿ ಹೇಳ್ತಾ ಹೋದ್ರೆ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್, ಬಟ್ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಇರಲ್ಲ. ಸೊ ಅದಕ್ಕೋಸ್ಕರ ಫೈನ್.
ಡೋಂಟ್ ವರಿ PGCET ಎಕ್ಸಾಮ್ ಮುಗಿಸ್ರಿ ಒಂದು 2-3 ಕ್ಲಾಸ್ ನಿಮಗೆ ಅಷ್ಟು ಇಂಟ್ರೆಸ್ಟ್ ಇದ್ರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆನೇ ಕ್ಲಾಸ್ ಮಾಡೋಣ. ಓಕೆ, ಅಮೆರಿಕದವಳು ಇಂಡಿಯಾ ಮದುವೆ ಆಗಿ ಬಂದ್ರೆ 14 ಇಯರ್ಸ್ ಇರಲೇಬೇಕು. ಇಂಡಿಯಾ up to registration by through the means of registration of Jisha, the means of registration. ಅದೇ ಅಂದ್ರೆ ಡಿಸೆಂಟ್ ಆದ್ರೆ ಬೇರೆ, ರಿಜಿಸ್ಟ್ರೇಷನ್ ಆದ್ರೆ ಬೇರೆ, OCI ಕಾರ್ಡ್ ಹೋಲ್ಡರ್ ಆದ್ರೆ ಬೇರೆ. ಸೊ ದೇರ್ ಆರ್ ಡಿಫರೆಂಟ್ ಇದಿದೆ, ಪ್ರೊಸೀಜರ್ಸ್ ಇದೆ. ಲಾಟ್ ಆಫ್ ಮೀನ್ಸ್ ಆಫ್ ಅಕ್ವೈರಿಂಗ್ ದ ಸಿಟಿಸನ್ಶಿಪ್. ಓಕೆ, ಅದೇ ಹೇಳಿದ್ರೆ PGCET ಗೆ ಅಷ್ಟು ನಿಮ್ಗೆ ಇಂಪಾರ್ಟೆಂಟ್ ಆಗಿ ನೋಡ್ತಾರೆ. ಸರ್ಫೇಸ್ ನಿಮಗೆ ಗೊತ್ತಿದೆ. ಯಾ, ನೆಕ್ಸ್ಟ್ ನೋಡ್ರಿ, ರೈಟ್ ಟು ಈಕ್ವಾಲಿಟಿ ಗೊತ್ತು, ಆರ್ಟಿಕಲ್ 14 to 18 ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ರೈಟ್ ಟು ಫ್ರೀಡಮ್, ಆರ್ಟಿಕಲ್ 19 to 22, ಆರ್ಟಿಕಲ್ ರೈಟ್ ಟು 19 to 22 is right to freedom. Next, right against exploitation, article 23 to 24. Against exploitation ಅಂದ್ರೆ ಸೊ ನಿಮ್ಮೆಲ್ಲ ದಬ್ಬಾಳಿಕೆ ಮಾಡಕ್ ಬಂದ್ರಪ್ಪ, against exploitation, article 23 to 24. Next, right of freedom of religion. ಸೊ ಪ್ರತಿಯೊಬ್ಬರಿಗೂ ಇದು ರ್ಯಾಪಿಡ್ ಆಗಿ ಯಾವಾಗ ಕೇಳ್ತಾನೆ ಇರುತ್ತೆ. ಸೊ ನಂಗೆ ಫ್ರೀಡಮ್ ಆಫ್ ರಿಲಿಜನ್ ಇದೆ. ಸೊ ನಾವ್ ಡೇಸ್ ಇಟ್ ಇಸ್ ಟೇಕಿಂಗ್ ಫಾರ್ ಗ್ರಾಂಟೆಡ್ ಆಗಿದೆ, ಆಗ್ಬಿಟ್ಟಿದೆ ಫ್ರೀಡಮ್ ಆಫ್ ರಿಲಿಜನ್. So but it's a beautiful part. It's a beautiful part in fundamental rights. It's a freedom of religion. ಎಲ್ರಿಗೂ ಅವರವರ ಒಂದು ಧರ್ಮನ ಪಾಲಿಸುವಂತ ಹಕ್ಕಿದೆ. As a Hindu, I'm having all freedom to follow my religion. Right to profess ಆಗಿದೆ. Right to religion ಇದೆ, ಸಬ್ ಪಾರ್ಟ್ಸ್ ಎಲ್ಲ ಇದೆ. Right to profess ಆಗಿರಲಿ, ಆಮೇಲೆ ಪ್ರೊಪೋಗೇಟ್ ಆಗಿರಲಿ, right to establish religious institutions ಆಗಿರಲಿ. Fine. So these all are comes under article 25A, 25B or 27C, 27A. Different articles ಇದೆ. So will not go to that much deeper. So article freedom of religion, article 25 to 28. Fine. Next note, cultural and educational rights. So you have a complete freedom to follow your culture and you have complete freedom to get education. Article 29 to article 30. ಈ education ಅಲ್ಲಿ establish minority educational institution establish ಮಾಡಬಹುದು ಅಂತ ಕೂಡ ಎಲ್ಲ fundamental rights ಇದೆ. ಬಟ್ ನಿಮಗೆ ಇಷ್ಟು ಹೋದ್ರೆ ಸಾಕು. ಕಲ್ಚರ್ ಅಂಡ್ ಎಜುಕೇಶನ್ ರೈಟ್ಸ್, ಆರ್ಟಿಕಲ್ 29 to article 30. Right to constitutional remedies, 30 to 35. So constitutional remedies, it means writ petitions, writs, mandamus, quo warranto. So these all many writs are there. So that's also not much important. But constitutional remedies ಅಂದ್ರೆ ಏನು ನಿಮಗೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಫಂಡಮೆಂಟಲ್ ರೈಟ್ಸ್ ನಿಮ್ಗೆ ಸಿಗ್ಲಿಲ್ಲಪ್ಪ ಅಂದ್ರೆ ನೀವು ಸುಪ್ರೀಂ ಕೋರ್ಟ್ ಜುಡಿಷಿಯರಿಗೆ ಹೋಗ್ಬೋದು, ಕೋರ್ಟ್ಸ್ ಹೋಗ್ಬೋದು. ಸೊ ಯಾವ ರೀತಿ ಕೋರ್ಟ್ಸ್ ಹೋಗಬೇಕು, ಇದು ಯಾವ್ಯಾವ ಪಿಟಿಷನ್ಸ್ ನೀವು ಹಾಕಬೇಕು, ದಟ್ ಇಸ್ ಮೆನ್ಷನ್ ಇನ್ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಅಂದ್ರೆ ಏನು, ಸೊಲ್ಯೂಷನ್ಸ್. ಸೊ ವಾಟ್ ಯು ಮೀನ್ ಬೈ ರೆಮಿಡೀಸ್? ರೆಮಿಡೀಸ್ ಮೀನ್ಸ್ ಸೊಲ್ಯೂಷನ್ಸ್. So right to constitutional remedies, it is mentioned in article 32 or 35, which is talking about writs. There are 5 types of writs are there. So writs are mentioned in article 32 to 35. Okay. Does that clear? If you have any doubts, you can just ask me. Any doubts? ಆರ್ಟಿಕಲ್ 31 ಇವತ್ತು ರಿಮೂವ್ ಮಾಡಿಬಿಟ್ಟಿದ್ದಾರೆ. ರೈಟ್ ಟು ಪ್ರಾಪರ್ಟಿ ಅಂತ ತೆಗೆದಿದ್ದಾರೆ. ಅದು MCQ ನಲ್ಲಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ 31 ರೈಟ್ ಟು ಪ್ರಾಪರ್ಟಿ ಇತ್ತು, ಅದನ್ನ ತೆಗೆದರೆ ಅದನ್ನ 300B ಒಳಗಡೆ ಹಾಕಿಲ್ಲ. ಈಗ ಆರ್ಟಿಕಲ್ 300B ಒಳಗಡೆ ರೈಟ್ ಟು ಪ್ರಾಪರ್ಟಿ ಇವಾಗಿಲ್ಲ. ಸೊ 7th ಫಂಡಮೆಂಟಲ್ ರೈಟ್ ಇತ್ತು, ಅದನ್ನ ಈಗ ರಿವೋಕ್ ಮಾಡಿದ್ದಾರೆ ಅಂತ ತೆಗೆದಿದ್ದಾರೆ. ಆರ್ಟಿಕಲ್ 31 ಇವಾಗ ಇಲ್ಲ, ರೈಟ್ ಟು ಪ್ರಾಪರ್ಟಿ ಇವಾಗಿಲ್ಲ. ಫೈನ್. ನೆಕ್ಸ್ಟ್ ನೋಡ್ರಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. Will move. Okay. One visualize. Just wait a moment. ರಿಮೂವ್ ಮಾಡಿದ್ದಾರೆ ಇವಾಗ ಮಾದೇವ.
Yeah. Next, directive principles of state policy. That's Article 36 to Article 51. 36 to 51. 36 to 51. Article 36 to 51 of Indian Constitution incorporates certain directive principles of state policy which the state must keep in view while governing the nation. But Article 37, this principle have been expressly made non-justiciable or court of law. Non-justiciable in court of law. So fundamental rights. If you have any problems with the fundamental rights, fundamental rights, they are justiciable in nature. So when fundamental rights are justiciable in nature. Fundamental rights are justiciable in nature. Very, very important. Fundamental rights are justiciable in nature. Directive principle of state policy, DPSP, are non-justiciable in nature. Non-justiciable. So what is the reason to make non-justiciable? So fundamental rights noted. Right to equality. So ನಿಮಗೆ ಏನಾದರೂ ವಯಲೇಟ್ ಆಯ್ತಪ್ಪ ರೈಟ್ ಟು ಇಕ್ವಾಲಿಟಿ ವಯಲೇಟ್ ಆಯ್ತಪ್ಪ ಅಂದ್ರೆ ನೀವು ಅದನ್ನು ಕೋರ್ಟಿಗೆ ಹೋಗ್ಬೋದು ಈಕ್ವಲ್ ಪ್ರೊಟೆಕ್ಷನ್ ತಗೋಬಹುದು. ಸೊ ರೈಟ್ ಬಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಏನಾಗಿದೆ ಇದನ್ನ ಸ್ಟೇಟ್ ಕೊಡ್ಬೇಕು ನಿಮಗೆ. ಸೊ ಅಗೇನ್ ಐ ಆಮ್ ಟೆಲಿಂಗ್ ಯು ಸ್ಟೇಟ್ ಮೀನ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ, ಗವರ್ಮೆಂಟ್ ಆಫ್ ಸ್ಟೇಟ್ಸ್, legislative assembly, parliament of India or any other local governments which is within India or outside the India but within the control of government of India. So state ಅಂದ ತಕ್ಷಣ ನೆನ್ಪಿಟ್ಕೊಡ್ರಿ. ಸ್ಟೇಟ್ ಅಂದ ತಕ್ಷಣ ಕರ್ನಾಟಕ ಅನ್ಕೋಬೇಡ್ರಿ, ಮಹಾರಾಷ್ಟ್ರ ಅನ್ಕೋಬೇಡ್ರಿ, ತೆಲಂಗಾಣ ಯಾವ ಸ್ಟೇಟ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳುವಾಗ ಸ್ಟೇಟ್ ಅಂದ್ರೆ ಏನಪ್ಪ. ಸೊ ದೀಸ್ ಆಲ್ ಥಿಂಗ್ಸ್. ಸೊ ಸ್ಟೇಟ್ ಮೇನ್ ಇಂಟೆನ್ಷನ್ ಏನು ಟು ಎಸ್ಟಾಬ್ಲಿಷ್ ದ ವೆಲ್ಫೇರ್ ಸ್ಟೇಟ್, ಟು ಎಸ್ಟಾಬ್ಲಿಷ್ ಎ ವೆಲ್ಫೇರ್ ಸ್ಟೇಟ್. ಫೈನ್. ಸೊ ಯಾವಾಗ ವೆಲ್ಫೇರ್ ಸ್ಟೇಟ್ ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ ಏನೇನ್ ಕೊಡ್ಬೇಕು? ಸೊ ಸ್ಟೇಟ್ ಗವರ್ಮೆಂಟ್ ಒಂದು ಎಕನಾಮಿಕ್ ಸ್ಟೆಬಿಲಿಟಿ ಕೊಡಬೇಕು, ಪ್ರತಿಯೊಂದು ಸಿಟಿಸನ್ಗೆ ಎಕನಾಮಿಕ್ ಸ್ಟೆಬಿಲಿಟಿ ಕೊಡಬೇಕು. ನಮಗೆ ಎಕನಾಮಿಕ್ ಸ್ಟೆಬಿಲಿಟಿ ಕೊಟ್ಟಿದ್ರೇನಪ್ಪ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಕೊಡ್ಬೇಕು. ಕೊಟ್ಟಿದಾರ? ಫಾರ್ ಎಕ್ಸಾಂಪಲ್ ಅಂಬಾನಿ ಹತ್ರ ಎಷ್ಟಿದೆ, ನನ್ನ ಹತ್ರ ಎಷ್ಟಿದೆ, ನಿಮ್ಮ ಹತ್ರ ಎಷ್ಟಿದೆ ವೆಲ್ತ್? there is no equal distribution of wealth. there is no equal distribution of wealth. ಆಮೇಲೆ ಪ್ರಾಪರ್ ಹೌಸಿಂಗ್, ಪ್ರಾಪರ್ ಆಗಿ ಹೌಸಿಂಗ್ ಕೊಡ್ಬೇಕು, ಎಲ್ರಿಗೂ ಮನೆ ಕೊಡ್ಬೇಕು, ವಸತಿ ಕೊಡ್ಬೇಕು. ಕೊಟ್ಟಿದಾರ? ಇಟ್ಸ್ ನಾಟ್ ಪಾಸಿಬಲ್. ಆಮೇಲೆ ಪ್ರಾಪರ್ ಆಗಿ ವಾಟರ್ ಫೆಸಿಲಿಟಿ ಕೊಡ್ಬೇಕು. ಕೊಟ್ಟಿದಾರ? ನೋ. ಸೊ ದಿಸ್ ಆಲ್ ಕಮ್ಸ್ ಇನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ವೆನ್ ಈಗ ಫಾರ್ ಎಕ್ಸಾಂಪಲ್ ನನಗೆ ಅದನ್ನ ಕೊಟ್ಟಿಲ್ಲ ಅಂತ ಕೊಟ್ರೆ ನಾನು ಒಂದು ಕೇಸ್ ಹಾಕ್ತೀನಿ ಯಾರ ಮೇಲೆ? ಸ್ಟೇಟ್ ಮೇಲೆ. ಈಗ ನೆಕ್ಸ್ಟ್ ಯಾರೋ ಮಹಾದೇವ್ ಅಂತ ಕೊಟ್ಟರು, ಮಹಾದೇವ್ ಕೊಟ್ಟಿಲ್ಲ, ಅವನೊಂದು ಕೇಸ್ ಹಾಕ್ತಾನೆ, ಅವ್ರೊಂದು ಕೇಸ್, ದಿಶಾ ಅವ್ರೊಂದು ಕೇಸ್ ಹಾಕ್ತಾರೆ, ಈ ಕಡೆ ಸೌಮ್ಯ ಅವ್ರೊಂದು ಕೇಸ್ ಹಾಕ್ತಾರೆ, ವಿಕಾಸ್ ಕೇಸ್ ಹಾಕ್ತಾರೆ, ವಿಕ್ರಮ್ ಕೇಸ್ ಹಾಕ್ತಾರೆ. ಈಗ ಎಲ್ಲರೂ ಕೇಸ್ ಸ್ಟೇಟ್ ಮೇಲೆ ಕೇಸ್ ಹಾಕ್ತಾ ಹೋದ್ರೆ ಸೊ ಹೌ ದ ಸ್ಟೇಟ್ ಇಸ್ ಗೋಯಿಂಗ್ ಟು ರನ್, ಹೌ ದ ಗವರ್ಮೆಂಟ್ ಇಸ್ ಗೋಯಿಂಗ್ ಟು ರನ್. ಸೊ ದಟ್ಸ್ ವೈ ಒಂದು ಮಾರಲಿ ಸ್ಟೇಟ್ ಮೇಲೆ ಒಂದು ಮಾರಲ್ ಆಬ್ಲಿಗೇಷನ್ ಹಾಕ್ತು. ಸೊ ಇದನ್ನ ಸ್ಟೇಟ್ ಕೊಡಬೇಕು. ಸ್ಟೇಟ್ ಕೊಡೋದು ಮಾರಲ್ ಆಬ್ಲಿಗೇಷನ್ ಅಂದ್ರೆ ಏನು? ಸೊ ಮಾರಲ್ ಥಿಂಗ್ ಅಂದ್ರೆ ಮಾರಲಿ ಅಂದ್ರೆ ಏನಪ್ಪಾ? ಫಾರ್ ಎಕ್ಸಾಂಪಲ್ ನೀತಿ, ನಿಯತ್ತು. ಸೊ ನಿಯತ್ತಾಗಿ ಕೊಡ್ರಿ, ನೀವು ಗವರ್ಮೆಂಟ್ ಅವ್ರು ನಿಯತ್ತಾಗಿ ಕೊಡ್ರಿ ಅಂತ ಹೇಳಿದ್ರು. ಬಟ್ ಫಂಡಮೆಂಟಲ್ ರೈಟ್ಸ್ ನಿಯತ್ತಾಗಿ ಕೊಡ್ರಿ ಅಂದ್ರೆ ಅವ್ರು ಕೊಡಲ್ಲ. ಅದು ಕೊಡ್ಲೇಬೇಕು ಅಂತ ಜಸ್ಟಿಸಿಯಬಲ್ ಮಾಡಬೇಕು. ಬಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ನ ಜಸ್ಟಿಸಿಯಬಲ್ ಮಾಡಕ್ಕಾಗಲ್ಲ, ಬಿಕಾಸ್ ಇಟ್ ಇಸ್ ದ ಡೈನಮಿಕ್ ಇನ್ ನೇಚರ್. ಅದು ಡೈನಮಿಕ್ ಇನ್ ನೇಚರ್ ಆಗಿದೆ. ಕೆಲವೊಬ್ರು ಕೊಡಕ್ಕಾಗುತ್ತೆ ಬಿಕಾಸ್ ಇಟ್ಸ್ ಅ ವಾಸ್ಟ್ ಕಂಟ್ರಿ, ಡೈವರ್ಸಿಫೈಡ್ ಕಂಟ್ರಿ ಇದೆ. ಸೊ ಎಲ್ರಿಗೂ ಕೊಡಕ್ಕಾಗುತ್ತೋ ಆಗಲ್ಲ ಡೌಟ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ರು, ಅದನ್ನ ಮಾರಲ್ ಅಬ್ಲಿಗೇಷನ್ ಮಾಡಿದ್ರು. ಯಾರ ಮೇಲೆ? ಸ್ಟೇಟ್ ಮೇಲೆ. ಸೊ ಅದನ್ನ ನಾನ್ ಜಸ್ಟಿಸಿಯಬಲ್ ಮಾಡಿದ್ರು. ಬಟ್ ಫ್ರೀಡಮ್ ಆಫ್ ರೈಟ್ ಟು ಇವೇನಿದೆ ಫಂಡಮೆಂಟಲ್ ರೈಟ್ಸ್ ಇದೆ, ಇದು ಫಿಕ್ಸ್ಡ್ ಆಬ್ಲಿಗೇಷನ್ಸ್ ಇವಲ್ಲ. ಬರ್ಕೋರಿ, ಫಂಡಮೆಂಟಲ್ ರೈಟ್ಸ್ ಆರ್ ಫಿಕ್ಸ್ಡ್ ಆಬ್ಲಿಗೇಷನ್ಸ್. Fundamental rights are fixed obligations. Very, very important. Fundamental rights are fixed obligations. Directive principles of state policy are moral obligations. Moral obligations. So example ಬರ್ಬೋದು, ಈ ರೀತಿ ಬರ್ಬೋದು, moral obligations. Fine. So ಹಾಗಾದ್ರೆ ಆರ್ಟಿಕಲ್ 37 ಏನ್ ಹೇಳುತ್ತೆ? ಆರ್ಟಿಕಲ್ 37 ಏನ್ ಹೇಳುತ್ತೆ? DPSP ಇದು ನಾನ್ ಜಸ್ಟಿಸಿಯಬಲ್ ನೇಚರ್ ಅಂತ ಹೇಳುತ್ತೆ. ಆರ್ಟಿಕಲ್ 37 ಬಂದ್ಬಿಟ್ಟು DPSP ಒಂದು ನಾನ್ ಜಸ್ಟಿಸಿಯಬಲ್ ಇನ್ ನೇಚರ್ ಅಂತ ಹೇಳುತ್ತೆ. Fine guys, ಅರ್ಥ ಆಗ್ತಾ ಇದೆಯಾ? Everybody getting point? Getting point? ಅರ್ಥ ಆಗ್ತಿದೆಯಾ? I just need a yes or no. Yes or no. Fast. Yes or no. Yes or no. Fast. Yes. I just comment yes or no. Yes or no. Fast. ಏನ್ ಮಾಡಿದ್ರೆ ಮಕ್ಕಳು ಹೆಂಗೆ?
Yes or no? Kirtana, Rakshita, yes. Shanal, yes. Those are ಏನ್ ಮಾಡ್ತಿದ್ರು? Yes, Rakshita, yes. Next ನೋಡ್ರಿ, fundamental duties. On the proposal of Swaran Singh Committee, Article 4A was introduced during the emergency by Constitution. So, yeah, proposal very important. Under whose proposal fundamental duties are incorporated? Under whose proposal fundamental rights are incorporated? Under Swaran Singh Committee. ಯಾವುದು ಸ್ವರಣ್ ಸಿಂಗ್ ಕಮಿಟಿ. On the proposal of Swaran Singh Committee, fundamental rights duties are incorporated. So fundamental duties are mentioned in Article 4A. Article 4A. Fine. ಯಾವ ಅಮೆಂಡ್ಮೆಂಟ್ ಇಂದ ಕೇಳ್ತಾರೆ? From which amendment fundamental duties are adopted? 42nd 1972. 42nd 1972 amendment. From 42nd amendment, fundamental duties are incorporated on the recommendation of Swaran Singh Committee. On the recommendation of Swaran Singh Committee. Fine. Shall we move? Next order. So, not 73 or 76. I'm sorry, 76. The amendment added new part 4 to the Constitution consists now solely of 51A. There are 11 fundamental. How many fundamental rights are there? How many fundamental duties are there? 11 fundamental duties are there. How many fundamental duties? There are 11 fundamental duties. Very, very important. Very, very important. Next, part 5th only. Union. The Union. Kendra. Union. Article 52 to Article 151. So, Kendra. ಎಲ್ಲಿಂದ ಎಲ್ಲಿ ಮಾಡಿದೆ? ಯಾವ ರೀತಿ 12 to 35 ಇತ್ತು ಫಂಡಮೆಂಟಲ್ ರೈಟ್ಸ್, ಅದೇ ರೀತಿ ಪಾರ್ಟ್ 4th ಅಲ್ಲಿ ದ ಯೂನಿಯನ್ ಬಂದ್ಬಿಟ್ಟು ಆರ್ಟಿಕಲ್ 52 ಟು ಆರ್ಟಿಕಲ್ 51. ಪಾರ್ಟ್ 5th ಆರ್ಟಿಕಲ್ 52 to 151. ನೆಕ್ಸ್ಟ್ ನೋಡಿ, ಅದರಲ್ಲಿ ಸಬ್ ಪಾಯಿಂಟ್ ದ ಯೂನಿಯನ್ ಇಸ್ ದೇರ್ ಆರ್ 3 ವಿಂಗ್ಸ್. ಯಾವುದು 3 ವಿಂಗ್ಸ್? ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟಿವ್, judicial. There are 3 wings: executive, legislative, judicial. 3 wings. First one, union executive. So ಕೇಂದ್ರದಲ್ಲಿ ಎಕ್ಸಿಕ್ಯೂಟಿವ್ ಏನು? ಯಾರು ಲಾ ನ ಇಂಪ್ಲಿಮೆಂಟ್ ಮಾಡ್ತಾರೋ. ಈಗ ಫಾರ್ ಎಕ್ಸಾಂಪಲ್ NRC, CAA, ಇದು ಲಾ. ಅದನ್ನ ಮಾಡೋರು ಯಾರಪ್ಪ? ಲೆಜಿಸ್ಲೇಚರ್. ಅದನ್ನ ಇಂಪ್ಲಿಮೆಂಟ್ ಮಾಡೋರು ಯಾರು? ಎಕ್ಸಿಕ್ಯೂಟಿವ್. ಅದು ಸರಿ ಇದೆಯೋ ತಪ್ಪಿದೆಯೋ ಅಂತ ನೋಡೋದು ಯಾರಪ್ಪ? ಜುಡಿಷಿಯಲ್. ಪಾಯಿಂಟ್. ಸೊ ನೋಡಿ, ಯಾವುದೇ ಲಾ ಅದನ್ನ ಮಾಡೋರು ಯಾರಪ್ಪ ಅಂದ್ರೆ, ಯಾರು ಮಾಡ್ತಾರ ಅದನ್ನ? ಲಾ. ಯಾವುದೇ ಲಾ ಮಾಡೋರು ಯಾರು? ಲೆಜಿಸ್ಲೇಚರ್. ಅದನ್ನ ಇಂಪ್ಲಿಮೆಂಟ್ ಮಾಡೋರು ಯಾರು? ಎಕ್ಸಿಕ್ಯೂಟಿವ್. ಅದನ್ನ ಸರಿ ಇದೆಯೋ ತಪ್ಪಿದೆಯೋ, ಅದು ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಇದೆಯೋ ಇಲ್ಲೋ ಅಂತ ನೋಡೋರು ಯಾರು? ಜುಡಿಷಿಯಲ್. ಸೊ ಹಾಗೆ ಯೂನಿಯನ್ ಕೇಂದ್ರದಲ್ಲಿ ಎಕ್ಸಿಕ್ಯೂಟಿವ್ಸ್ ಯಾರ್ಯಾರು? ಹೂ ಆರ್ ದ ಎಕ್ಸಿಕ್ಯೂಟಿವ್ಸ್ ಇನ್ ಸೆಂಟ್ರಲ್ ಗವರ್ನಮೆಂಟ್? First one, president. Very, very important. Article 52 to 62. 10. President. Rashtrapatigalu. Article 52 to 62. Very, very important. Next one, vice president. Uparashtrapatigalu. Article 63 to 73. So 10. 10 articles. President to 52 to 62. So ಏನು ಸರ್, ಪ್ರೆಸಿಡೆಂಟ್ ಬಗ್ಗೆ ಒಂದು ಆರ್ಟಿಕಲ್ ಮಾಡಕ್ಕೆ ಯಾರು ಇಷ್ಟ ಮಾಡಿದ್ದಾರೆ? ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ. ಪ್ರೆಸಿಡೆಂಟ್ ಬಗ್ಗೆ ಅಂದ್ರೆ ಅವ್ರ ಕ್ವಾಲಿಫಿಕೇಶನ್ ಏನಿರಬೇಕು, ಅವ್ರನ್ನ ಅಪಾಯಿಂಟ್ಮೆಂಟ್ ಯಾವ ರೀತಿ ಮಾಡಬೇಕು, ಅವ್ರದ್ದು ಕಾರ್ಯವೈಖರಿ ಯಾವ ರೀತಿ ಇರುತ್ತೆ, ಅವ್ರಿಗೆ ಪ್ರಮಾಣ ವಚನ ಏನೇನಿರುತ್ತೆ, ಅವರ ಕ್ವಾಲಿಫಿಕೇಶನ್ ಏನು, ಅವರ ರಿಮೂವಲ್ ಪ್ರೊಸೆಸ್ ಏನು. ಓಕೆ, ದ ರಿಮೂವಲ್ ಪ್ರೊಸೆಸ್ ಆಫ್ ಪ್ರೆಸಿಡೆಂಟ್ ಈಸ್ ಕಾಲ್ಡ್ ಇಂಪೀಚ್ಮೆಂಟ್. ಸೊ ಪ್ರೆಸಿಡೆಂಟ್ ರಿಮೂವ್ ಮಾಡಿದ್ರು ಅಂತ ಹೇಳಲ್ಲ, ಪ್ರೆಸಿಡೆಂಟ್ ಇಂಪೀಚ್ ಮಾಡಿದ್ರು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಚೀಫ್ ಮಿನಿಸ್ಟರ್ ರಿಮೂವ್ ಮಾಡಿದ್ರು ಅಂತ ಹೇಳ್ಬೋದು, CM ನ ರಿಮೂವ್ ಮಾಡಿದ್ರು ಅಂತ ಹೇಳ್ಬೋದು. ಬಟ್ ಪ್ರೆಸಿಡೆಂಟ್ ನ ಯಾವಾಗಲೂ ನೀವು ಇಂಪೀಚ್ ಮಾಡಿದ್ರು ಅಂತ ಹೇಳ್ಬೋದು. ಪ್ರೆಸಿಡೆಂಟ್ ಆಲ್ವೇಸ್ ಗೋಯಿಂಗ್ ಟು ಇಂಪೀಚ್ ದ ಪ್ರೆಸಿಡೆಂಟ್.
So president to 52 to 60, 62, vice president 62 to 74, 73. Next note, council of ministers, union, and the MP, council of ministers. So ಬಂದು 74. MPs are 74. Attorney General of India 76. Article 76. Attorney General of India, very very important. So in which article Attorney General of India is mentioned? 76. So 76 A, B ಎಲ್ಲ qualification ಮತ್ತೆ ಅವ್ರು ಯಾವ ರೀತಿ ಅಪಾಯಿಂಟ್ everything is explained. But Attorney General of India is comes under 76. So who is the highest law officer in India? Who is the highest law officer? Attorney General. Who is the highest law officer in state? Advocate General. ಬರುತ್ತೆ ಮುಂದೆ Advocate General ಬರ್ಕೊಳ್ಳಿ. Who is the highest law officer in India? Highest law officer in government ಅಂತ ಬರ್ಕೊಳ್ಳಿ. Who is highest law officer in government? Attorney General. Attorney General of India. Attorney General of India. Next, who is the highest law officer in state? Advocate General of India. Advocate General of India. Advocate General of India. Is that fine? Is that fine? Last note. Okay. The union executive, next to union legislative note. Union legislative. Union legislative. Article 80 of the Constitution lays down the Rajya Sabha. Rajya Sabha is related to Article 80. So Rajya Sabha 238 representatives ಇರ್ತಾರೆ. ಎಲ್ಲಿಂದ ಇರ್ತಾರೆ? ಸ್ಟೇಟ್ ಮತ್ತೆ ಯೂನಿಯನ್ ಟೆರಿಟರೀಸ್ ಅಂತ ಇರ್ತಾರೆ. ಇಷ್ಟೇ ನೆನಪಿಟ್ಕೊಂಡ್ರೆ ನೀವು ಉಳಿಕಿದ ಏನು ನೆನಪಿಕೊಳ್ಳೋ ಅವಶ್ಯಕತೆ ಇಲ್ಲ. Rajya Sabha is related to Article 80. There are 238 representatives in Rajya Sabha. ಎಲ್ಲಿಂದ ಬಂದಿರ್ತಾರೆ? ಸ್ಟೇಟ್ ಮತ್ತೆ ಯೂನಿಯನ್ ಟೆರಿಟರಿ ಇಂದ ರಾಜ್ಯ ಸಭಾ ಬಂದಿರ್ತಾರೆ. This much is this much is enough for you. ಇಷ್ಟು ನೆನಪಿದ್ರೆ ಸಾಕು. ರಾಜ್ಯ ಸಭಾ ಆರ್ಟಿಕಲ್ 80, 238 representatives and union and territories ಇಂದ ಬಂದಿರ್ತಾರೆ. Right? ಲೋಕಸಭಾ 530 through direct election 20 members to represent union territory. So represent to union territory in the 20 members. So fine. ಅರ್ಥ ಆಗ್ತಾ ಇದೆಯಾ? ಏನು ಡೌಟ್ಸಾ? So ರಾಜ್ಯಸಭಾ ಬಂದ್ಬಿಟ್ಟು 80. ಲೋಕಸಭಾ ಬಂದ್ಬಿಟ್ಟು ಓಕೆ ಲೋಕಸಭಾ ಬಂದ್ಬಿಟ್ಟು 79. ಲೋಕಸಭಾ ಬಂದು 79. The article related to Lok Sabha 79. The article related to Rajya Sabha is 80. The strength of Rajya Sabha is 238. The strength of Lok Sabha is 530. So direct election no. Rajya Sabha ಬಂದ್ಬಿಟ್ಟು indirect election. So direct election ಏನು indirect election ಏನು ಅದು ಏನು ಇಂಪಾರ್ಟೆಂಟ್ ಆಗಲ್ಲ ನಿಮಗೆ, ಅದು ಕೇಳಲ್ಲ. ನೋಡ್ಬರಿ ಅದು ಡಿಸ್ಕ್ರಿಪ್ಟಿವ್ ಆನ್ಸರ್ ಬರುತ್ತೆ, ಮಲ್ಟಿಪಲ್ ಚಾಯ್ಸ್ ಎಲ್ಲ ಅದೇನು ಕೇಳಲ್ಲ. ಸೊ ರಾಜ್ಯಸಭಾ ಬಂದ್ಬಿಟ್ಟು ಇಂಡೈರೆಕ್ಟ್ ಎಲೆಕ್ಷನ್ ಇರುತ್ತೆ, ಲೋಕಸಭಾ ಬಂದ್ಬಿಟ್ಟು ಡೈರೆಕ್ಟ್ ಎಲೆಕ್ಷನ್ ಇರುತ್ತೆ. ಸೊ ರಾಜ್ಯಸಭಾ 80, ಲೋಕಸಭಾ 79, ರಾಜ್ಯಸಭಾ 238, ಲೋಕಸಭಾ 530. ಇಷ್ಟು ಗೊತ್ತಿದೆ. ಇಟ್ಸ್ ಇನಫ್. ಸೊ 20 ಮೆಂಬರ್ಸ್ ಇದರಲ್ಲಿ ಬರ್ತಾರೆ, ಯೂನಿಯನ್ ಟೆರಿಟರೀಸ್ ಇಂದ ಬರ್ತಾರೆ. 20 ಮೆಂಬರ್ಸ್ ಕಮ್ಸ್ ಫ್ರಮ್ ಯೂನಿಯನ್ ಟೆರಿಟರೀಸ್. ರೈಟ್? ಮತ್ತೆ ಇನ್ನೊಂದು ಇನ್ ಜನರಲ್ ಎವ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಎಲ್ಲರೂ ಕೇಳೋದು. ಸೊ ಈಗ ಫಾರ್ ಎಕ್ಸಾಂಪಲ್ ನಮ್ಮೂರು ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಅಂತ. ಸೊ ಬ್ಯಾಂಗ್ಳೂರಿಂದ ಎಷ್ಟು MPs ಹೋಗ್ಬೇಕು ಸರ್ ಲೋಕಸಭೆಗೆ? ಎಷ್ಟು? ಈಗ ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕದಿಂದ 30 MPಗಳನ್ನ ಕಳಿಸ್ತಾರೆ. ಬ್ಯಾಂಗ್ಳೂರಿಂದ 30 MPಗಳನ್ನ ಕಳಿಸ್ತಾರೆ, ಕರ್ನಾಟಕದ 30 MP. ಸೊ ಯಾವ ಬೇಸಿಸ್ ಮೇಲೆ 30 ಅಂತ ಡಿಸೈಡ್ ಮಾಡ್ತಾರೆ ಸರ್? ಯಾವ ಬೇಸಿಸ್ ಮೇಲೆಪ್ಪ? ಸುಮ್ಮನೆ ಹಂಗಾರ ಈಗ ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ನೀವು 30 ಸ್ಟೇಟ್ ಕರ್ನಾಟಕ, ನೀ 70, ನೀವು ಹಿಂಗ. ನೋ, ಇಟ್ಸ್ ನಾಟ್ ಪಾಸಿಬಲ್. ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಪಾಪ್ಯುಲೇಷನ್. ಪ್ಯೂರ್ಲಿ ಬೇಸ್ಡ್ ಆನ್ ಪಾಪ್ಯುಲೇಷನ್. ಸೊ ಒಂದು MP ಎಷ್ಟು ಪಾಪ್ಯುಲೇಷನ್ ಹ್ಯಾಂಡಲ್ ಮಾಡಬಹುದು ಆ ಬೇಸಿಸ್ ಮೇಲೆ. ಪ್ಯೂರ್ಲಿ ಇಟ್ಸ್ ಬೇಸ್ಡ್ ಆನ್ ಸೊ ನಂಬರ್ ಆಫ್ ಕಾನ್ಸ್ಟಿಟ್ಯೂಯನ್ಸೀಸ್ ಫಾರ್ ಯೂನಿಯನ್ ಗವರ್ಮೆಂಟ್ ಇನ್ ದ ಸ್ಟೇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಪಾಪ್ಯುಲೇಷನ್. ನಾಟ್ ಓನ್ಲಿ ಅಬೌಟ್ ಯೂನಿಯನ್, ಇಟ್ಸ್ ಅಬೌಟ್ ಸ್ಟೇಟ್ ಒಳಗಡೆ ಕೂಡ ಇಷ್ಟು ಒಂದು. ಈಗ ಫಾರ್ ಎಕ್ಸಾಂಪಲ್ ಧಾರವಾಡ, ಅದು ಹುಬ್ಳಿ ಅಥವಾ ಗದಗ, ಬೆಳಗಾಂ, ರಾಮದುರ್ಗ, ಸೊ ಈ ರೀತಿ ಪ್ರತಿಯೊಂದು, ಅದು ಬೆಂಗಳೂರು, ಮೈಸೂರು, ರೀತಿ ಪ್ರತಿಯೊಂದು ಇದರಿಂದ ಒಂದು MLA ಇಷ್ಟು ಸೀಟ್ಸ್ ಅಂದ್ರೆ ಕಾನ್ಸ್ಟಿಟ್ಯೂನ್ಸಿನ ಡಿಸೈಡ್ ಮಾಡೋದು ಯಾವ ಬೇಸಿಸ್ ಮೇಲೆ? ಪ್ಯೂರ್ಲಿ ಇಟ್ ಇಸ್ ಬೇಸ್ಡ್ ಆನ್ ಪಾಪ್ಯುಲೇಷನ್ ಬೇಸಿಸ್ ಮೇಲೆ. ಅರ್ಥ ಆಗ್ತಾ ಇದೆಯಾ? ಸೊ 80, 79 ಬಂದ್ಬಿಟ್ಟು ರಾಜ್ಯಸಭಾ, ಲೋಕಸಭೆದು ಇದು. ದ ಅಪ್ಪರ್ ಹೌಸ್ ವಿಚ್ ಇಸ್ ಸಿಮಿಲರ್ ಟು ದ ಇಂಗ್ಲಿಷ್ ಅಪ್ಪರ್ ಹೌಸ್, ದ ಹೌಸ್ ಆಫ್ ಲಾರ್ಡ್ಸ್. ಸೊ ನಮ್ಮ ಇದನ್ನ ಬರ್ಕೊಳ್ಳಿ. ಸೊ ಹಂಗಾರೆ ರಾಜ್ಯಸಭಾ ಈಸ್ ಅಪ್ಪರ್ ಹೌಸ್.
Rajya Sabha is upper house. Lok Sabha is lower house. Lower house. Lower house. So ಬ್ರಿಟಿಷ್ ಆದ್ರೆ ಇಂಗ್ಲೆಂಡ್ ಒಳಗೆ ನಮ್ಮ ಇಂಡಿಯಾ ಒಳಗೆ ರಾಜ್ಯಸಭಾನ ಅಪ್ಪರ್ ಹೌಸ್ ಕರೀತಾರೆ. ಮತ್ತೆ ಅದು ಇಂಗ್ಲೆಂಡ್ ಒಳಗಡೆ ಅಪ್ಪರ್ ಹೌಸ್ ಏನು ಹೌಸ್ ಆಫ್ ಲಾರ್ಡ್ಸ್. ಹೌಸ್ ಆಫ್ ಲಾರ್ಡ್ಸ್ ಇಂಗ್ಲೆಂಡ್ ಒಳಗೆ. ಫೈನ್. ಹೌಸ್ ಆಫ್ ಲಾರ್ಡ್ಸ್. ಮತ್ತೆ ಅಮೆರಿಕ ಒಳಗಡೆ ಸೆನೆಟ್ ಅಂತ ಕರೀತಾರೆ. ಸೆನೆಟ್ ಅಂತ ಕರೀತಾರೆ. ಸೊ ಇಂಡಿಯಾ ಒಳಗಡೆ ರಾಜ್ಯಸಭಾ ದಟ್ ಇಸ್ ಅಪ್ಪರ್ ಹೌಸ್, ಇಂಗ್ಲೆಂಡ್ ಒಳಗಡೆ ಹೌಸ್ ಆಫ್ ಲಾರ್ಡ್ಸ್, ಅಮೆರಿಕ ಒಳಗಡೆ ಸೆನೆಟ್ ಅಂತ ಕರೀತಾರೆ. ಅಮೆರಿಕ ಒಳಗಡೆ ಸೆನೆಟ್. ಸೊ ಇಂಡಿಯಾ ರಾಜ್ಯಸಭಾ, ಇಂಗ್ಲೆಂಡ್ ಒಳಗಡೆ ಹೌಸ್ ಆಫ್ ಲಾರ್ಡ್ಸ್, ಮತ್ತೆ ಯು ಎಸ್ ಒಳಗಡೆ ಸೆನೆಟ್. ಇಷ್ಟು ನಿಮ್ಗೆ ನೆನಪಿರ್ಬೇಕು ಸರ್. ಹಾಗಾದ್ರೆ ಈಗ ಕೀನ್ಯಾದಲ್ಲಿ ಏನ್ ಕರೀತಾರೆ ಸರ್? ಆಫ್ರಿಕಾ ಇಟ್ಸ್ ರಿಲೇಟೆಡ್ ಟು ಪ್ರಜಾಪ್ರಭುತ್ವ ದೇಶದಲ್ಲಿ ಇರುತ್ತೆ. ಮತ್ತೆ ಬೇರೆ ಬೇರೆ ಪ್ರಜಾಪ್ರಭುತ್ವ ದೇಶ ಇದ್ರು ಅದು ನಿಮ್ಗೆಲ್ಲ ಇಂಪಾರ್ಟೆಂಟ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ಬ್ರಿಟಿಷರ್ದು. ಇಂಗ್ಲೆಂಡ್ ದಲ್ಲಿ ಏನ್ ಕರೀತಾರೆ? ಹೌಸ್ ಆಫ್ ಲಾರ್ಡ್ಸ್ ಅಂತ ಕರೀತಾರೆ. ಯು ಎಸ್ ಒಳಗಡೆ ಏನ್ ಕರೀತಾರೆ? ಸೆನೆಟ್ ಅಂತ ಕರೀತಾರೆ. ಸೆನೆಟ್ ಅಂತ ಕರೀತಾರೆ. ಇಷ್ಟು ಗೊತ್ತಿದೆ ಸಾಕು. ಮತ್ತೆ ಲೋವರ್ ಹೌಸ್ ನ ಏನಂತ ಕರೀತಾರೆ ಸರ್? ಲೋವರ್ ಹೌಸ್ ನ ಇಂಗ್ಲೆಂಡ್ ಒಳಗಡೆ ಹೌಸ್ ಆಫ್ ಪೀಪಲ್ ಅಂತ ಕರೀತಾರೆ. ಹೌಸ್ ಆಫ್ ಪೀಪಲ್ ಅಂತ ಕರೀತಾರೆ. ಓಕೆ. ನೆಕ್ಸ್ಟ್ ಯು ಎಸ್ ಒಳಗಡೆ ಹೌಸ್ ಆಫ್ ರಿಪ್ರೆಸೆಂಟೇಟಿವ್ ಅಂತ ಕರೀತಾರೆ. ಹೌಸ್ ಆಫ್ ರಿಪ್ರೆಸೆಂಟೇಟಿವ್. ಗೊತ್ತಾಗ್ತದ್ಯಾ ಏನಂತ ಕರೀತಾರೆ? ಗೊತ್ತಾಗ್ತದ್ಯಾ? ಗೆಟಿಂಗ್ ಫೋರ್ ಪಾಯಿಂಟ್. ಏನ್ ಹೇಳಿದೆ ನಾನು? ರಾಜ್ಯಸಭಾನ ಇಂಡಿಯಾದಲ್ಲಿ ಅಪ್ಪರ್ ಹೌಸ್ ಅಂತ ಕರೀತಾರೆ. ಅಂದ್ರೆ ಇಂಡಿಯಾದಲ್ಲಿ ಅಪ್ಪರ್ ಹೌಸ್ ಯಾವ್ದಪ್ಪ? ರಾಜ್ಯಸಭಾ. ಇಂಗ್ಲೆಂಡ್ ದಲ್ಲಿ ಅಪ್ಪರ್ ಹೌಸ್ ಯಾವ್ದಪ್ಪ? ಅಂದ್ರೆ ರಾಜ್ಯಸಭಾನ ಇಂಡಿಯಾದಲ್ಲಿ ಕರೆಯೋ ಹಾಗೆ ಅದ್ರ ಅಲ್ಲಿ ಏನ್ ಕರೀತಾರೆ? ಇಂಗ್ಲೆಂಡ್ ದಲ್ಲಿ ಹೌಸ್ ಆಫ್ ಲಾರ್ಡ್ಸ್ ಅಂತ ಕರೀತಾರೆ. ಅಮೆರಿಕದಲ್ಲಿ ಸೆನೆಟ್ ಅಂತ ಕರೀತಾರೆ. ಮತ್ತೆ ಇಲ್ಲಿ ಲೋವರ್ ಹೌಸ್ ನ ಇಂಗ್ಲೆಂಡ್ ಅಂತ ಕರೀತಾರೆ ಹೌಸ್ ಆಫ್ ಪೀಪಲ್ ಅಂತ ಕರೀತಾರೆ. ಮತ್ತೆ ಯು ಎಸ್ ದಲ್ಲಿ ಹೌಸ್ ಆಫ್ ರಿಪ್ರೆಸೆಂಟೇಟಿವ್ ಅಂತ ಕರೀತಾರೆ. ಇಷ್ಟು ನಿಮ್ಗೆ ಗೊತ್ತಿದ್ರೆ ಮೋರ್ ದನ್ ನಫ್. ಎಷ್ಟು ಗೊತ್ತಿದ್ರೆ. ನೆಕ್ಸ್ಟ್ ನೋಡ್ರಿ, ಯೂನಿಯನ್ ಜುಡಿಷರಿ. ಯೂನಿಯನ್ ಎಕ್ಸಿಕ್ಯೂಟಿವ್ ನೋಡಿದ್ವಿ, ಯೂನಿಯನ್ ಲೆಜಿಸ್ಲೇಟಿವ್ ನೋಡಿದ್ವಿ, ಈಗ ಯೂನಿಯನ್ ಜುಡಿಷರಿ. ಸೊ ತ್ರೀ ದ ಯೂನಿಯನ್. ಯೂನಿಯನ್ ಪಾರ್ಟ್ ಫಿಫ್ತ್ ಒಳಗಡೆ ಯೂನಿಯನ್ ಒಳಗಡೆ ಮೂರು. ಯೂನಿಯನ್ ಆಫ್ ಎಕ್ಸಿಕ್ಯೂಟಿವ್, ಯೂನಿಯನ್ ಆಫ್ ಲೆಜಿಸ್ಲೇಟಿವ್, ದೆನ್ ಯೂನಿಯನ್ ಆಫ್ ಜುಡಿಷಿಯರಿ. ಯೂನಿಯನ್ ಆಫ್ ಜುಡಿಷಿಯರಿ. ಫೈನ್. Article 124 to 128 deals with the organization. Total ಇದು 124 to 147 ತನಕ ಇದೆ. ಯೂನಿಯನ್ ಜುಡಿಷರಿ 124 to 147. So Article 124 to Article 128 deals with the organization of a union judiciary, namely Supreme Court's constitution, as well as the Supreme Court's appointment, terms, service, and amendment payable. Just like this was not much important. ಏನ್ ಹೇಳ್ತಾರೆ? ಯೂನಿಯನ್ ಜುಡಿಷರಿ ಎಲ್ಲಿಂದ ಹೇಳಿದಾಗ 124 to 147. ಯಾಕಂದ್ರೆ ನಿಮಗೆ ತುಂಬಾ ಕಾಂಪ್ಲೆಕ್ಸ್ ಆಗಿರೋದನ್ನ ಕೇಳಲ್ಲ. ತುಂಬಾ ಜನರಲ್ ಅವೇರ್ನೆಸ್ ಅನ್ನೋದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಜನರಲ್ ಅವೇರ್ನೆಸ್ ಇರಬೇಕು ಅನ್ನೋ ಕಾರಣ ಕೇಳ್ತಿರೋದು. ಅವರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಎಕ್ಸಾಮ್ಸ್ ಇಷ್ಟು ಡೆಪ್ತ್ ನಿಮ್ಗೆ ಕೇಳಕ್ ಹೋಗಲ್ಲ. ಸೊ ಸುಪ್ರೀಂ ಕೋರ್ಟ್ ಬಗ್ಗೆ ಏನು, ಹೈಕೋರ್ಟ್ ಬಗ್ಗೆ ಏನು, ಜುರಿಸ್ಟಿಕ್ಷನ್ ಅಂದ್ರೆ ನಾಟ್ ಮಚ್ ಇಂಪಾರ್ಟೆಂಟ್ ಟು ಯು. ಬಟ್ ಯೂನಿಯನ್ ಜುಡಿಷರಿ ಎಲ್ಲಿಂದ ಎಲ್ಲಿ ಮಟ್ಟ ಇದೆ? 124 to 147. ರೈಟ್. ಇಫ್ ಯು ನೋ ದಿಸ್ ಮಚ್ ಇಸ್ ಮೋರ್ ದನ್ ಗೈಸ್. ಫೈನ್. ಲಾಸ್ಟ್ ಒನ್ ನೋಡ್ರಿ, ಇದನ್ನು ನೋಡ್ಬಿಟ್ಟು ಮುಗಿಸೋಣ. ಸ್ಟೇಟ್ ಎಕ್ಸಿಕ್ಯೂಟಿವ್ ನೋಡೋಣ, ಸ್ಟೇಟ್ ಲೆಜಿಸ್ಲೇಟಿವ್, ಸ್ಟೇಟ್ ಜುಡಿಷರಿ, ಅದಾದ್ಮೇಲೆ ನೆಕ್ಸ್ಟ್. ರೈಟ್. The states, Article 152 to 237, very very important guys. 152 to 237. The state executive, that's Article 153 to 167. State executive ಯಾವ ರೀತಿ ಯೂನಿಯನ್ ಎಕ್ಸಿಕ್ಯೂಟಿವ್ ಅಂತ ನೋಡಿದ್ವಿ, ಅದೇ ರೀತಿ ಸ್ಟೇಟ್ ಎಕ್ಸಿಕ್ಯೂಟಿವ್. ಸೊ ಸ್ಟೇಟ್ ಎಕ್ಸಿಕ್ಯೂಟಿವ್ ನೋಡ್ರಿ 152 to 162, 52 to 62, 52 to 62, very very important. So state governor. So governor ನ ಯಾರು ಅಪಾಯಿಂಟ್ ಮಾಡ್ತಾರೆ? ಕಮೆಂಟ್ ಫಾಸ್ಟ್. ಗವರ್ಮೆಂಟ್ ಫಾಸ್ಟ್. Comment fast. ಗವರ್ನರ್ ನ ಯಾರು ಅಪಾಯಿಂಟ್ ಮಾಡ್ತಾರೆ? Who appoints the governor? ಗವರ್ನರ್ ನ ಯಾರು ಅಪಾಯಿಂಟ್ ಮಾಡ್ತಾರೆ? ಫಾಸ್ಟ್. Everybody.
ಓವರ್ವ್ಯೂ. ಗವರ್ನರ್ ಯಾವ ಓಪನ್ ಮಾಡ್ತಾರೆ ಫಸ್ಟ್? ಪ್ರೆಸಿಡೆಂಟ್ ಗವರ್ನರ್ ನ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ ವಿತ್ ರೆಕಮೆಂಡೇಶನ್ ಆಫ್ ವಿತ್ ರೆಕಮೆಂಡೇಶನ್ ಆಫ್ ಪ್ರೈಮ್ ಮಿನಿಸ್ಟರ್. ಸೊ ಪ್ರೆಸಿಡೆಂಟ್ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ ವಿತ್ ರೆಕಮೆಂಡೇಶನ್ ಆಫ್ ಪ್ರೈಮ್ ಮಿನಿಸ್ಟರ್. ಓಕೆ. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್, ಅಡ್ವೊಕೇಟ್ ಜನರಲ್. ಸೊ ಅಡ್ವೊಕೇಟ್ ಜನರಲ್ ಬಂದ್ಬಿಟ್ಟು ಹೈಯೆಸ್ಟ್ ಲಾ ಆಫೀಸರ್ ಆಫ್ ದಿ ಸ್ಟೇಟ್. ಸೊ ಅಟಾರ್ನಿ ಜನರಲ್ ಹೈಯೆಸ್ಟ್ ಲಾ ಆಫೀಸರ್ ಆಫ್ ದಿ ಸೆಂಟ್ರಲ್, ಮತ್ತೆ ಅಡ್ವೊಕೇಟ್ ಜನರಲ್ ಸ್ಟೇಟ್ ಹೈಯೆಸ್ಟ್ ಲಾ ಆಫೀಸರ್. Blah blah. Sir, how to pass? I didn't study anything. If you didn't study anything, how to pass? Just do well. Just try. Okay. So ಇವತ್ತು 14, 15, 16, 17, 18 4 ದಿವಸ ಇದೆ. 4 ದಿವಸ ಇದೆ. If you can join to Rio Academy app, Rio Academy join ಆದರೆ. So we are having many lectures regarding all the subjects. Most probably on the 60 to 70 lectures ಇದೆ PGCET related ಎಲ್ಲ ಸಬ್ಜೆಕ್ಟ್ಸ್ ಇದೆ. ಒಂದು 100 hours ಇದೆ ಇಟ್ಕೊಳ್ಳಿ, 100 ಕ್ಲಾಸ್ ಇದ್ದೇ ಇರುತ್ತೆ. So if you can watch those things or memorize, definitely you are going to pass with a good ranking. Definitely you will pass. Chief Justice of High Court. No, Chief Justice of High Court ಅಲ್ಲ, ಅವರು ಓತ್ನ ಕೊಡ್ತಾರೆ. ಬಿಕಾಸ್ ಅವರೇ ಗವರ್ನರ್ಗೆ ಅವರು ಓತ್ನ ಹೇಳ್ತಾರೆ. ಓತ್ ಅಂದ್ರೆ ಪ್ರಮಾಣ ವಚನ ಸ್ವೀಕರಿಸಕ್ಕೆ ಏನ್ ಮಾಡ್ತಾರೆ ಚೀಫ್ ಜಸ್ಟಿಸ್. ಅದೇ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್ ವಿತ್ ರೆಕಮೆಂಡೇಶನ್ ಆಫ್ ಪ್ರೈಮ್ ಮಿನಿಸ್ಟರ್. ವೆರಿ ಗುಡ್ ಪ್ರೆಸಿಡೆಂಟ್, ವೆರಿ ಗುಡ್. ಓಕೆ, ಇಸ್ ದಟ್ ಫೈನ್ ಗೈಸ್? ಅರ್ಥ ಆಯ್ತಾ ಎಲ್ಲರಿಗೂ? blah blah, you like ಅದೇ just change the name blah blah. I can't say blah blah, at least just change the name. ಇಂಥ ಹುಡುಗರು ಕೆಲವೊಬ್ರು ಇರ್ತಾರಪ್ಪ. ಯಾವುದು ಮೊನ್ನೆ ಯಾರೋ ಬಂದಿದ್ರು ಕ್ಲಾಸ್ ಅಲ್ಲಿ ಹೈಕೋರಿ ಅಂತ ಏನೋ ಕ್ವಶನ್ ಕೇಳಿದ್ರು, ಹೈಕೋರಿ ಹೇಳ್ರಿ ಅಂತ ಹೇಳಿ. at least change the name guys. like you guys finished up under graduation ಮುಗಿಸಿದ್ರಿ, like you are MBA now, you are going to attend going to an MBA college. Like how can you have this type of blah blah? ಅದೇ ಹೇಳಿದಲ್ಲ ಹೊಯ್ಕೋರಿ ಅಂತ, ಅದು ಯೂಟ್ಯೂಬ್ ಚಾನಲ್ ಬರುತ್ತೆ ಹೊಯ್ಕೋರಿ ಅಂತ ಮೆಸೇಜ್ ಆಗ್ತದೆ. ಲೈಕ್ ಹೊಯ್ಕೋರಿ ಜನ ಮೆಸೇಜ್, ಅವ್ರ ಹೆಸರು ಹೊಯ್ಕೋರಿ ಅಂತ ಇತ್ತು, ಏನೋ ಮೆಸೇಜ್ ಮಾಡಿದ್ರಪ್ಪ. ಸರ್ ಹೆಂಗ್ ಪಾಸ್ ಆಗೋದು, ಹೆಂಗ್ ಪಾಸ್ ಆಗೋದು ಅಂತ ಮೆಸೇಜ್ ಮಾಡಿದ್ರು. ಹೊಯ್ಕೋರಿ ಹೆಂಗ್ ಕ್ಲಾಸ್ ಹಾಕೋದು, ಹೆಂಗ್ ಪಾಸ್ ಆಗೋದು? Not to bring a smile on speaker ಅಲ್ಲಿ. ಓಕೆ ಓಕೆ, that's why I have crazy names. But officially one name ಇಟ್ಕೊಳ್ಳಿ, that will be very good. Any doubts guys? Any doubts? So evening current affairs ಮಾಡೋಣ. Yes, I have to beautiful smile. Thank you Sharad, thank you so much, thank you. Any doubts ಇದೆಯಾ? If you have any doubts you can ask. That was genuine doubt. ಮೊನ್ನೆ ಕೇಳಬೇಕಾದ ಕೇಳದ, ಹಂಗೆ ಯಾರು ಕೇಳಲಿಲ್ಲ. ಡೌಟ್ಸೇ ಕೇಳೋದಪ್ಪ ನೀವು, ನಾವು ಎಲ್ಲ ಡೌಟ್ಸ್ ಸಿಕ್ಕಾಬಡೆ ಕೇಳ್ತಿದ್ವಿ ನಾವಿದ್ವಿ. ನೋಡ್ಬಿಟ್ರಿ ಮತ್ತೇನ ಕೇಳಿದ್ದು. ಅರ್ಥ ಆಯ್ತಾ ಇವ್ರಿಗೂ? ಎವ್ರಿಬಡಿ ಲೈಕ್ ಸ್ಯಾಟಿಸ್ಫೈಡ್? ಇನ್ನೊಂದು 15 to 20 minutes ತಗೊಂಡ್ರೆ ಮುಗಿಯುತ್ತೆ. ನಾನು ಕರೆಂಟ್ ಅಫೇರ್ಸ್ ಕ್ಲಾಸ್ ತಗೊಂಡ ತಕ್ಷಣ ಅದು ಮುಗಿಸ್ತೀನಿ. ಪಾರ್ಟ್ 7th 8th ವರೆಗೂ ನಿಮ್ಗೆ ಹೇಳಿದ್ರೆ ಈ ರೀತಿ ಹೇಳಿದ್ರೆ ಸಾಕು, ಅದ್ರ ಮೇಲೆ ಕ್ವಶನ್ ಬರುತ್ತೆ. ಸರ್ ನೀವು ಕರೆಂಟ್ ಅಫೇರ್ಸ್ ಮಾಡೋದ್ರಾಗೆ ಎಕ್ಸಾಮ್ ಏನು ಅನಿಸ್ತಿದೆ? ಯಪ್ಪ ಕರೆಕ್ಟ್, ಇವಾಗ ಆಲ್ರೆಡಿ ಜುಲೈ ಮುಗಿಸಿದೀವಿ, ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ 3 ತಿಂಗಳು ಇದಪ್ಪ. ಒಂದು ಕ್ಲಾಸ್ ಅಲ್ಲಿ ಫಿನಿಶ್ ಮಾಡ್ತೇನೆ, ಡೋಂಟ್ ವರಿ. ನಾನು 15ವರೆಗೆ ಹೇಳಿದ್ನಲ್ಲ, 14. ನಾನು 15 ಮುಗಿಸ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು 14, ನಾನು ಮುಗಿಸ್ಬಿಡ್ತೀನಿ ಕ್ಲಾಸಸ್. ಹಿಂಗ್ ಕಾಮಿಡಿ ಎಲ್ಲ. ನನ್ನಷ್ಟು ಡೆಪ್ತ್ ಆಗಿ ಯಾರು ಕರೆಂಟ್ ಅಫೇರ್ಸ್ ಹೇಳಿದಾರೆ ನಿಮ್ಗೆ PGCET-ಗೆ? ಅಲ್ಲ, ಇಲ್ಲ ಪಾಸ್ ಫೇಲ್ ಅಂತ ಹೇಳಿರುತ್ತೆ PGCET. ನಿಮ್ಗೆ ರ್ಯಾಂಕಿಂಗ್ ಎಷ್ಟು ಬರುತ್ತೆ ಅದ್ರ ಮೇಲೆ ಇಂಪಾರ್ಟೆಂಟ್. 1 ಮಾರ್ಕ್ಸ್ ನೋಡ್ರೆ ಪಾಸೇ, ಅದ್ರ ರ್ಯಾಂಕಿಂಗ್ ಲಾಸ್ಟ್ ಹೋಗಿರುತ್ತೆ.
ಮಾರ್ಕ್ಸ್ ಫೇಲ್ ಅಂತಲ್ಲ, ರ್ಯಾಂಕಿಂಗ್ ಮೇಲೆ ಡಿಪೆಂಡ್. ಒಳ್ಳೆ ಕಾಲೇಜ್ ಬೇಕು ಅಂದ್ರೆ ಇನ್ನೂ ಸ್ಟಡಿ ಮಾಡ್ರಿ, ಇನ್ನೂ 4 ದಿವಸ ಇದೆ. Hey guys, just if you can hear my story, like it will be amazing. See, like UPSC ಪ್ರಿಪೇರ್ ಮಾಡುವಾಗ ನನಗೆ 1 year 2 years ಇಂದ ಪ್ರಿಪೇರ್ ಆಗಬೇಕಾಗಿತ್ತು. ಸೊ ನಾನು ಲಾಸ್ಟ್ ನನಗೆ ಒಂದು ಹುಷಾರಿಲ್ಲದ ಕಾರಣ ನನಗೆ ಪ್ರಿಪೇರ್ ಆಗಿರಲಿಲ್ಲ. ದೇರ್ ವಾಸ್ 3 months ಲೆಫ್ಟ್ UPSC ಎಕ್ಸಾಮ್ಸ್, ಬರೀ 3 ತಿಂಗಳು ಉಳಿದಿತ್ತು. ಸೊ ಲೈಕ್ ಐ ವಾಸ್ ಹ್ಯಾವಿಂಗ್ ಲೈಕ್ seriously I was having like scare, like I was getting scared, like how to prepare for UPSC in 3 months. Like I was just searching in YouTube, like how to, like YouTube has please tell me how to clear UPSC, how to study in 3 months about UPSC. I was just searching many thousands of videos are there. ನಾನು ನೋಡ್ತಾ ಹೋದೆ, ಬಟ್ ನನಗೆ ಯಾವ್ದು ಆಪ್ಟ್ ಅನಿಸ್ಲಿಲ್ಲ, ನನಗೆ ಸೂಟ್ ಆಗೋದು ಅಂತ ಯಾವ್ದು ಆಪ್ಟ್ ಅನಿಸ್ಲಿಲ್ಲ. ಜಸ್ಟ್ ಐ ಜಸ್ಟ್ ಥ್ರೋನ್ ಔಟ್ ಎವ್ರಿಥಿಂಗ್. ಐ ಜಸ್ಟ್ ಸ್ಟಾರ್ಟ್ ಫಾರ್ ಸ್ಟಡೀಸ್ ಕೂತ್ಕೊಂಡೆ ಆ ಟೈಮಿಗೆ. ಸೊ ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದೆ, ಮೇನ್ಸ್ ಕ್ಲಿಯರ್ ಮಾಡಿದೆ, ಬಟ್ ಇಂಟರ್ವ್ಯೂ ನಾನು ಆಗಲಿಲ್ಲ. ದಟ್ಸ್ ಡಿಫರೆಂಟ್ ಸ್ಟೋರಿ, ಡಿಫರೆಂಟ್ ಮ್ಯಾಟರ್. ಬಟ್ 3 months ಓದಿ ನಾನು ಪ್ರಿಲಿಮ್ಸ್ ಮೇನ್ಸ್ ಎರಡು ಕ್ಲಿಯರ್ ಮಾಡಿದೆ. ಬಟ್ ಲೈಕ್ ಐ ವಾಸ್ ಹ್ಯಾವಿಂಗ್ ಸಮ್ ಬ್ಯಾಕಪ್ ಅಲ್ಲಿ ಸ್ವಲ್ಪ ನಾಲೆಜ್ ಇತ್ತು. ಬಟ್ ಕಂಪ್ಲೀಟ್ ಫ್ರಮ್ ದ ಸ್ಕ್ರಾಚ್, ಫ್ರಮ್ ದ NCERT ಟು ಅಪ್ ಟು ಮಾಕ್ ಟೆಸ್ಟ್ ನಾನು 3 months ಅಲ್ಲೇ ಕಂಪ್ಲೀಟ್ ಮಾಡಿದೆ. ಜಸ್ಟ್ ಡೋಂಟ್ ಡಿವಿಯೇಟ್. 4 days ಇದೆಲ್ಲ. ಸೊ ಯಾರು ನಾನು ಏನೂ ಓದಿಲ್ಲ ಅಂದರು ಹೇಳ್ತಾ ಕೂತ್ಕೋಬೇಡ್ರಿ, ನಾನು ಏನು ಓದಿಲ್ಲ ಅಂತ ಹೇಳ್ತಾ ಕೂತ್ಕೋಕ್ ಹೋಗ್ಬೇಡ್ರಿ. ಸೊ ನಾವು ರಿವ್ ಅಕಾಡೆಮಿ ಇದೆ, ಎಲ್ಲ ಕ್ಲಾಸ್ ಅಪ್ಲೋಡ್ ಮಾಡಿದೀವಿ. ಸೊ ಜಸ್ಟ್ ಗೋ ಥ್ರೂ ದಟ್ ಕ್ಲಾಸಸ್. ಆ ಕ್ಲಾಸಸ್ ನೋಡ್ತಾ ಹೋಗ್ರಿ. ಫೈನ್. ಸೊ ನೋಟ್ಸ್ ಏನ್ ಸಿಗುತ್ತೆ ಅದೆಲ್ಲ ಓದ್ತಾ ಹೋಗ್ರಿ. ಎಷ್ಟು ಓದಕ್ ಸಾಧ್ಯ ಅಷ್ಟು ಓದ್ರಿ. 4-5 ದಿವಸದಲ್ಲಿ 4 ಎಷ್ಟು ಓದಕ್ ಸಾಧ್ಯ ಹೋಗುತ್ತೆ ಅಷ್ಟು ಓದ್ರಿ. ಸೊ ಯಾರು ಫಸ್ಟಿಂದ ಪ್ರಿಪೇರ್ ಆಗ್ತಿದ್ರು 17th ತನಕ ಓದ್ರಿ ಆರಾಮಾಗಿ. ಯಾರು ತುಂಬಾ ತುಂಬಾ ಹಾರ್ಡ್ ಸ್ಟಡಿ ಮಾಡಿದೀನಿ ಇನಫ್ ನಾವು ಅನ್ನೋರು ಯಾರಿದ್ರ, ಸೊ 17th ವರೆಗೂ ಓದ್ರಿ. 18th ಆರಾಮ್ ರೆಸ್ಟ್ ಮಾಡ್ರಿ. 19th 20 ಎಕ್ಸಾಮ್ ಇದ್ರೆ ಆರಾಮ್ ಹೋಗಿ ಬರ್ತಾರೆ. ಡೋಂಟ್ ಟೇಕ್ ಎನಿ ಸ್ಟ್ರೆಸ್. ಟೂ ಮಚ್ ಟೇಕ್ ಸ್ಟ್ರೆಸ್ ಏನಿದೆ ನಿಮ್ಮನ್ನ ಹಾಳು ಮಾಡ್ಬಿಡುತ್ತೆ. ಸೊ ಡೋಂಟ್ ಟೇಕ್ ಟೂ ಮಚ್ ಸ್ಟ್ರೆಸ್. ತುಂಬಾ ಜನ ಇರ್ತಾರೆ ಇಲ್ಲಿ, ನಾನು ನೋಡ್ತಾ ಇರ್ತೀನಿ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ನೋಡ್ತಾ ಇರ್ತಾರೆ. ಸರ್ ಇದನ್ನ ಹೇಳಿ ಸರ್, ಅದು ಇಂಪಾರ್ಟೆಂಟ್ ಸರ್, ಸರಿ ಗೈಸ್ ಡೋಂಟ್ ಶೋ ಆಫ್. ಓಕೆ, ಸೊ ಇಫ್ ಯು ನೋ ಫೈನ್. ಸೊ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಐ ಆಮ್ ಹ್ಯಾವಿಂಗ್ 5 to 6 years ಎಕ್ಸ್ಪೀರಿಯನ್ಸ್ ತುಂಬಾ ಜನ ನೋಡ್ಬಿಟ್ಟಿದ್ದೀನಿ. ಸೊ ದಟ್ಸ್ ವೈ ಏನ್ ಗೊತ್ತಿದೆ ಅದ್ರ ಮೇಲೆ ಸ್ಟಿಕ್ ಆನ್ ಆಗ್ರಿ. ಅದ್ರ ಮೇಲೆ ಸ್ಟಿಕ್ ಆನ್ ಮಾಡಿ. ಡೋಂಟ್ ಲೈಕ್ ಡಿಮೋಟಿವೇಟ್ ಯುವರ್ ಸೆಲ್ಫ್. ಡೋಂಟ್ ಡಿಮೋಟಿವೇಟ್. ಶರತ್ 1000 ಒಳಗೆ ಬರಬೇಕು ಅಂದ್ರೆ ಮೇ ಬಿ 65 ಅಬೌಟ್ ಔಟ್ ಆಫ್ ಬರಬೇಕು. 65 ಅಬೌಟ್ ಬರಲೇಬೇಕು 65 ಅಬೌಟ್. Can you suggest any good colleges for MBA in Bangalore? Amaya, I hope. Minimum like approximately more than a lakh, more than 3 to 4 lakhs. I hope. ಅಷ್ಟೊತ್ತು ಇರುತ್ತೆ ಗೈಸ್. ಲೈಕ್ PGCET ಈ ಒಂದು ಇದಕ್ಕೆ ಬಂದು ನಾನು ಹೊಸದಾಗಿ ಬಂದಿದ್ದು. ಲೈಕ್ ನಾನು UPSC ಮತ್ತೆ KS ಕ್ಯಾಟಗರಿಯಲ್ಲಿ ಜಾಸ್ತಿ ವರ್ಕ್ ಮಾಡಿದ್ದು. PGCET ಈ ಒಂದು ಇದರಲ್ಲಿ ಫಸ್ಟ್ ಟೈಮ್ ಬಂದಿದ್ದು. ಬಟ್ ಸಬ್ಜೆಕ್ಟ್ ಕ್ಲಾರಿಟಿ ಅಂತ ಕೊಡ್ತೀನಿ. ಈಗ ನಾನು ಜನರಲ್ ಅವೇರ್ನೆಸ್ ಇದ್ರ ಬಗ್ಗೆ ಸಬ್ಜೆಕ್ಟ್ ಫುಲ್ ಕ್ಲಾರಿಟಿ ಕೊಡ್ತೀನಿ. ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ಅದು. ಸೊ ರ್ಯಾಂಕಿಂಗ್ ಬೇಸ್ ಮೇಲೆ ಫೀ ಕಟ್ ಆಫ್, ಹೌದೌದು, ಫೀ ರ್ಯಾಂಕಿಂಗ್ ಬೇಸ್ಡ್ ಮೇಲೆ ಅದಕ್ಕೋಸ್ಕರ ಅಲ್ವಾ. ಫೀಸು ಮತ್ತೆ ಗೌರ್ಮೆಂಟ್ ಸೀಟ್ಸು ಮತ್ತೆ ಫೀಸು ಮತ್ತೆ ಯಾವ ಗುಡ್ ಕಾಲೇಜ್ ಬೇಕು ಆ ಬೇಸಿಸ್ ಮೇಲೆ ನಿಮಗೆ ರ್ಯಾಂಕಿಂಗ್ ಕೊಡ್ತೀನಿ. ಆ ರ್ಯಾಂಕಿಂಗ್ ಬೇಸಿಸ್ ಮೇಲೆ ಅದೆಲ್ಲ ಡಿಸೈಡ್. ಓಕೆ, ಸೊ ಮುಗಿಸೋಣ, ಕ್ಲಾಸ್ ಮುಗಿಸೋಣ. ಇನ್ನ ಡೌಟ್ ಇದೆಯಾ? ಇಲ್ಲಲ್ಲ, ಮಾಡೋಣ. ಕರೆಂಟ್ ವರ್ಕ್ ಮುಗಿಸೋಣ. ಇನ್ನೊಂದು ಕ್ಲಾಸ್ ಆಗುತ್ತೆ. ಸೊ ವರ್ಡ್ಸ್ ಬಗ್ಗೆ ಒಂದು ಮಾಡೋಣ. ಪ್ರೀವಿಯಸ್ ಕ್ವಶನ್ ಪೇಪರ್ ಮಾಡೋಣ. ನಾವು ಮೇ ಬಿ ಇವತ್ತು ನೈಟ್ ಇಂದ ಟೆಲಿಗ್ರಾಮ್ ಗ್ರೂಪ್ ಸ್ಟಾರ್ಟ್ ಮಾಡ್ತೀನಿ. ಸೊ ಪ್ರೀವಿಯಸ್ ಇಯರ್ ಕ್ಲಾಸ್ ಇಲ್ಲಿ ಸುಮ್ಮನೆ ಮಾಡ್ತಾ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಇಲ್ಲಿ ಪೋಲಿಂಗ್ ಇಲ್ಲದೆ ಇರೋದ್ರಿಂದ ಇವಾಗಲೇ ಶೇರ್ ಮಾಡ್ತೀನಿ. ಕ್ಲಾಸ್ ಮುಗಿದ ತಕ್ಷಣ ಇಲ್ಲೇ ಟೆಲಿಗ್ರಾಮ್, ಇಲ್ಲೇ ಕಂಪ್ಯೂಟರ್ ಇದೆ, ಇಲ್ಲೇ ಹಾಕ್ತೀನಿ. ವಾಟ್ಸ್ಆಪ್ ನ ರಿವ್ಯೂ ಅಕಾಡೆಮಿ ಆಪಲ್ಲಿ ಕೂಡ ಅವರು ಸರ್ PDF ಇಲ್ಲೇ ಹಾಕಿ ಹೋಗ್ಬಿಡ್ತೀನಿ ಮನೆಗೆ, ಅಲ್ಲಿ ತನಕ ಹೋಗಲ್ಲ. ನಾನು ಹೇಳಿದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಈ ಕ್ವಶನ್ಸ್ ನಾನು ಹಾಕ್ತಾ ಇರ್ತೀನಿ. ಅಂದ್ರೆ ಪೋಲಿಂಗ್ ಮಾಡ್ತಾ ಇರ್ತೀನಿ. ಇಲ್ಲಿ ಪೋಲಿಂಗ್ ಅವೈಲೇಬಲ್ ಇಲ್ಲ. ಸೊ ಡಿಸ್ಕಸ್ ಮಾಡ್ತಾ ಹೋಗೋದು, ಓದ್ತಾ ಹೋಗೋದು, ನೀವು ಆನ್ಸರ್ ಮಾಡ್ತಾ ಹೋಗೋದು, ಕಮೆಂಟ್ ಸೆಕ್ಷನ್ ಹಾಕ್ತಾ ಹೋಗೋದು. ಸೊ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ದಟ್ಸ್ ವೈ ವಾಟ್ ಐ ವಾಂಟ್ ಟು ಡು, ಟೆಲಿಗ್ರಾಮ್ ಗ್ರೂಪ್ ಎಲ್ಲರೂ ಜಾಯ್ನ್ ಆಗ್ರಿ. ಸೊ ದೋಸ್ ಹೂ ಡಿಡ್ಂಟ್ ಜಾಯ್ನ್, ಜಸ್ಟ್ ಜಾಯ್ನ್. ಸೊ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪ್ರೀವಿಯಸ್ ಕ್ವಶನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅಲ್ಲಿ ಆನ್ಸರ್ ಮಾಡ್ತಾ ಹೋಗ್ರಿ. ಸೊ ಇಟ್ ವಿಲ್ ಬಿ ಬೆನಿಫಿಟ್. ಮಾದೇವಣ್ಣ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡ್ತೀನಿ ನಾನು ಇವತ್ತಾನೆ ಯಾರು ಶರತ್ ಅನ್ನೋದು ಯಾರು ಕೇಳಿದ್ರು. ಕ್ಲಾಸ್ ಮಾಡ್ತೀನಿ, ಈವ್ನಿಂಗ್ ಇರುತ್ತೆ 7:30.
Okay, guys, we'll end the class. Bye, guys. Rio Academy. ಏನ ಡೌಟ್ಸ್ ಇದೆಯಾ? If you have any doubts, ಯಾಕೆ ಕಡಿಮೆ ಜನ ಬಂದಿದ್ದೀರಾ? MCA ಗೆ ಹೋಗಿದ್ದಾರಾ? MCA ಕ್ಲಾಸ್ ಮ್ಯಾಥ್ಸ್ ಕ್ಲಾಸ್ ನಡೀತಾ ಅಲ್ಲಿ ಹೋಗಿದ್ದಾರಾ ಸರ್ ಮಂದಿ? ಹೌದಾ? ಅದೇ ಸರ್ ಹೇಳಿದ್ರು MCA ಕ್ಲಾಸ್ ಕೂಡ ನಡೀತಾ ಇದೆ ಸರ್, ನಡೀತಾ ಇದೆ ಸರ್ ಈಗ. ನಿತಿನ್ ವಾಟ್ಸ್ಆಪ್ ಗ್ರೂಪ್ ಅದು ರಿಯೋ ಅಕಾಡೆಮಿ ಆ್ಯಪ್ಗೆ ಯಾರು ಜಾಯ್ನ್ ಇರ್ತಾರ, ಸೊ ವಿ ಆರ್ ಗೋಯಿಂಗ್ ಟು ಆಡ್ ದೆಮ್ ಟು ದಟ್ ಗ್ರೂಪ್ ಆಕ್ಚುಲಿ. ಅಲ್ಲಿ ಅವ್ರಿಗೆ ಬೆನಿಫಿಟ್ ಇರುತ್ತೆ, ಸೊ ವಿ ಆರ್ ಗೋಯಿಂಗ್ ಟು ಆಡ್. ಬಟ್ ಇವರಿಗೆ ನಿಮ್ಗೆ ಎಲ್ಲರಿಗೂ ಕೂಡ ಟೆಲಿಗ್ರಾಮ್ ಅಲ್ಲೇ ನಾನು ಎಲ್ಲ ಶೇರ್ ಮಾಡ್ತಾ ಇರ್ತೀನಿ. ಸೊ ಡೋಂಟ್ ವರಿ ಅಬೌಟ್ ವಾಟ್ಸ್ಆಪ್. ಯಾ ಶೇರ್ 7:30 ಕ್ಲಾಸ್ ಹೋಗ್ತೀನಿ. ಓಕೆ ಗೈಸ್, ವಿಲ್ ಫಿನಿಶ್ ದ ಕ್ಲಾಸ್. ಥ್ಯಾಂಕ್ ಯು. ರಿಯೋ ಅಕಾಡೆಮಿ ಆ್ಯಪ್ ಅಲ್ಲಿ ಯಾರು ಸುನೀಲ್, ವಿಕಾಸ್, ವಿಕ್ರಮ್, ರಕ್ಷಿತಾ, ಕೀರ್ತನಾ, ಶ್ರೇಯಾ, ಸೌಮ್ಯ ಅವರೇ, ಶರಣ್ ಪಾಟೀಲ್ ಅವರೇ, ಥ್ಯಾಂಕ್ ಯು ಗೈಸ್. ಸೊ ಯೂಟ್ಯೂಬಲ್ಲಿ ಯಾರು ನೋಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. We'll engage the current affairs class later on. Yeah, thank you. Prepare well. All the best. All the best. Exams are very near. Don't deviate yourself. And ಅದು ಇನ್ನೊಂದು ಹೇಳಬೇಕು. ಕರೆಂಟ್ ಇದು ಹಾಲ್ ಟಿಕೆಟ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ಡಿಸ್ಕಸ್ ಮಾಡ್ತಾ ಅದ್ರ ಬಗ್ಗೆ ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ಹಾಲ್ ಟಿಕೆಟ್ ಸಮ್ ಆದರ್ ಸೊಲ್ಯೂಷನ್ ವಿಲ್ ಕಮ್. ಏನಾದ್ರು ಸೊಲ್ಯೂಷನ್ ಬಂದೇ ಬರುತ್ತೆ. ಡೋಂಟ್ ಗೆಟ್ ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ. ಪ್ರಾಬ್ಲಮ್ ಆಗಿದೆ, ಸರ್ವರ್ ಪ್ರಾಬ್ಲಮ್ ಆಗಿದೆ. ಬಟ್ ಯಾರಾಗ ಇನ್ನೂ ಬಂದಿಲ್ಲ, ಇನ್ನೂ ಕೂಡ ಬಂದಿಲ್ಲ, ಡೋಂಟ್ ಗೆಟ್ ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡ್ರಿ. the issue resolve ಆಗುತ್ತೆ. Some issues they are going to come up with that. Fine guys, okay. Thank you so much guys. And like ಮಾಡ್ರಿ, ಕ್ಲಾಸ್ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. Okay, thank you.